मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृष्टितमो बन्धमोक्षाश्च यस्मात् तस्य श्रीब्रह्मरुद्रप्रभृतिस्फुरटरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् श्रुत्वा हरिस्तवर्णार्थिनमप्रमेयः चक्रायुधः पतकराजभुजाधिरूढः चक्रेण नक्रवदनं विनिपाट्य तस्मात् हस्ते प्रगृह्य भगवान् कृपयोज्जहार हरिस्तापसनामासौ जातस्तपसि वै मनुः गजेन्द्रं मोचयामास ससर्ज च जगद्विभुः इति मात्स्ये नार्थो बलेः अयमुरुक्रम पादशौचम् अंभशिवं धृतवतो विबुधाधिपत्यम् यो वै प्रतिश्रुतमृतेऽपि च शीर्षमाणम् आत्मन्यमंग मनसा हरये अभिमेने ऐन्द्रं पदं नान्तरीयं फलं तु हरितोषणं जगद्धातुर्बले यस्मात् आनंदोद्रिक्तता भवेत् इति ब्रह्मतर्के ಈಗ ವಾಮನಾವತಾರ ಹೇಳ್ತಾರೆ ನಾ ಅರ್ಥಃ ಬಲೇಃ ನಾ ಅರ್ಥಃ ಬಲೇಃ ಅಯಂ ಉರುಕ್ರಮಪಾದಶೌಚಂ ಅಂಬಃ ಶಿವಂ ಧೃತವತಃ ವಿಬುಧಾಧಿಪತ್ಯಂ ಏವೋ ಅಯಃ ವೈ ಪ್ರತಿಶ್ರುತಂ ಅಮೃತೇಪಿ ಚ ಶೀರ್ಷಮಾಣಂ ಆತ್ಮನಿ ಅಯಂ ಅಂಗ ಮನಸಾ ಹರಯೇ ಅಭಿಮೇನೆ. ಬಲಿಚಕ್ರವರ್ತಿ ಏನು ಪರಮಾತ್ಮನಿಗೆ ಅಷ್ಟೆಲ್ಲ ಕೊಟ್ಟ, ಪರಮಾತ್ಮ ಏನು ಕೊಟ್ಟ ಅದಕ್ಕೋಸ್ಕರವಾಗಿ ಇಂದ್ರ ಪದವಿಯನ್ನು ಕೊಟ್ಟ. ಅಷ್ಟೇ ಅಲ್ಲ, ನಾ ಅರ್ಥಃ ಬಲೇರಯಂ, ಬಲಿಗೆ ಅಷ್ಟೇ ಕೊಟ್ಟಿದ್ದಲ್ಲ, ಬೇಕಾಷ್ಟು ಕೊಟ್ಟ ಅಂತ ಹೇಳ್ತಾರೆ. ಏನು ಕೊಟ್ಟ? ಮುಂದೆ ಮುಕ್ತಿಯಲ್ಲಿ ಆನಂದ ಉದ್ರೇಕವನ್ನು ಕೊಟ್ಟ ಅಂತ ಹೇಳ್ತಾರೆ. ಉರುಕ್ರಮ ಪಾದಶೌಚಂ ಅಂಬಃ ಶಿವಂ, ಪಾದಶೌಚಂ ಅಂಬ ಅಂದರೆ ಗಂಗಾ, ಶಿವಂ ಅಂದರೆ ಮಂಗಳಕರ, ಧೃತವತಃ ವಿಭುಧಾಧಿಪತ್ಯಂ ಧರಿಸಿದ, ಅವನಿಗೆ ವಿಭುಧಾಧಿಪತ್ಯಂ ನ ಅರ್ಥಃ, ಇಂದ್ರಪದವಿ ಕೊಟ್ಟಿದ್ದಷ್ಟೇ ಅಲ್ಲ, ಯೋ ವೈ ಪ್ರತಿಶ್ರುತಂ ಋತೆ ಅಪಿ ಚ ಶೀರ್ಷಮಾಣಂ ಆತ್ಮನ್ಯಮಂಗ ಮನಸಾ ಹರಯೇ ಭೀಮೇನೆ. ಆತ ಭಾರಿ ಭಕ್ತಿಯಿಂದ ಕೊಟ್ಟಿದ್ದರಿಂದಾಗಿಯೇ ಆತನಿಗೆ ಮುಂದೆ ಪರಮಾತ್ಮ ಮುಕ್ತಿಯಲ್ಲಿ ಆನಂದೋದ್ರೇಕವನ್ನೇ ಕೊಟ್ಟ. ಐಂದ್ರಂ ಪದಂ ನಾಂತರೀಯಂ ಫಲಂತೂ ಹರಿತೋಷಣಂ, ಇಂದ್ರ ಪದವಿ ಎಂಬುದು ಕಿಂತ ದೊಡ್ಡದು. ಆತ ಹರಿಯನ್ನು ಸಂತೋಷಪಡಿಸಿದ್ದು ಭಾರಿ ದೊಡ್ಡದು. ಇಲ್ಲಿ ಈ ಬರೋದಂಥ ದಿವಸ ಹೇಳ್ತಾರಲ್ಲ, ಪ್ರತಿ ಬಲಿಪಾಠ ಮಾಡೋದೇನಂತ, ಆ ಮನ್ವಂತರಕ್ಕೆ ಬಂದಿರೋದು ಇರ್ತಾನೆ ಇರಲಿಲ್ಲ. ಯಾರು ಇರ್ತಿದ್ರು ಈಗ? ಬಲಿಚಕ್ರವರ್ತಿ. ಮುಂದಿನ ಇದಕ್ಕೆ ಬರೋದು, ಈಗಲ್ಲ. ಐಂದ್ರಂ ಪದಂ ನಾಂತರೀಯಂ ಫಲಂತು ಹರಿತೋಷಣಂ ಜಗದ್ದಾತುರ್ಬಲೇ ಜಗದ್ದಾತುರ್ಬಲೇಃ, ಜಗದ್ದಾತು ಜಗತ್ತನ್ನೇ ದಾನ ಮಾಡಿದ ಬಲಿಗೆ. ಯಸ್ಮಾದ್ ಆನಂದೋದ್ರಿಕ್ತತಾ ಭವೇತ್ ಇತಿ ಬ್ರಹ್ಮತರ್ಕೆ. ಮುಕ್ತಿಯಲ್ಲಿ ಏನಾಗುತ್ತೆ? ಆತನಿಗೆ ಆನಂದ ಉದ್ರೇಕದಂಥ ಫಲ ಕೊಡ್ತಾನೆ. ಅದೆಷ್ಟಾಯ್ತು ಆನಂದೋದ್ರೇಕದ ಫಲ ಅಂತ ಹೇಳಿದರೆ? ಫಾರ್ ಎವರ್. ಗೊತ್ತಾಯ್ತು? ಶಾಶ್ವತವಾಗಿ ಕೊಡೋದರಿಂದ ಭಕ್ತಿಯಿಂದ ಮಾಡಿದ ಕೆಲಸಗಳಿಗೆ ಎಷ್ಟು ಫಲ ಸಿಗುತ್ತೆ ಅಂತ ಹೇಳೋದಕ್ಕೆ ನಿದರ್ಶನ. ಹೀಗೆ ಪ್ರೀ ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ನೇ ಇರುತ್ತೆ, ಪೂರ್ತಿನ ಅರ್ಧನ ಪೂರ್ತಿದೆ. ಹೌದು, ಅದಕ್ಕೆ ಅಧಿಪತಿ ಅಂದರೆ ಅಧಿಪತಿ. ಶೀರ್ಷಾಖ್ಯಂ ಮಾನಂ, ಶೀರ್ಷಂ ಅಂತೇಳಿ ಶೀರ್ಷಾಖ್ಯಂ ಮಾನಂ ಎಲ್ಲಿದೆ? ಶೀರ್ಷಮಾಣಂ ಅನ್ನೋದಕ್ಕೆ ಶೀರ್ಷಾಖ್ಯಂ ಮಾನಂ, ತನ್ನ ಮಾನ ಅದೇನೋ ಅಂತ ಹೇಳಿದರೆ ಅಳತೆ ಏನಪ್ಪ ಅಂದರೆ ತಲೆನೇ ಕೊಟ್ಟಿತ್ತು, ತಲೆ ಅರ್ಪಿಸಿಬಿಟ್ಟ ಕೊನೆಗೆ. ಇದು ಅತಿ ದೊಡ್ಡದಾಗಿರ್ತಕ್ಕಂತಹ ತ್ಯಾಗ ಆಗಿದ್ದರೆ ಬಲಿಚಕ್ರವರ್ತಿ ಭಾರಿ ಅನುಗ್ರಹ ಮಾಡೋದು. ಇದೆಲ್ಲ ಕೂಡ ಮುಂದೆ ಬರದೇ ಇರೋ ವಿಷಯ ಇದು. 8ನೇ ಸ್ಕಂದಲ್ಲಿ ಬಲಿಚಕ್ರವರ್ತಿ ಕಥೆ ಹೇಳ್ತಾರೆ, ಇದ್ರ ಅದೆಲ್ಲ ಹೇಳ್ತಾರೆ. ಹೊಸ ವಿಷಯ ಏನಂತಕ್ಕೆ ಅದಕ್ಕಿಂತ ಹೆಚ್ಚಾತನೆ ಮುಕ್ತಿಯಲ್ಲಿ ಆನಂದ ವೃದ್ಧಿಯನ್ನು ಭಗವಂತ ಕೊಟ್ಟ ಅಂತ ಹೇಳಿದ್ದರಿಂದ ನಿಷ್ಕಾಮ ಕರ್ಮಕ್ಕಿರೋ ಮಹತ್ವ ಎಷ್ಟು ದೊಡ್ಡದು ಅಂತ ಅರ್ಥ. ತುಭ್ಯಂಚ ಅದೇನಾದರೂ ಫಲಾಪೇಕ್ಷೆಯಿಂದ ಮಾಡಿದರೆ ಅಲ್ಲಿ ಸ್ಟಾಪ್ ಆಗಿಬಿಡ್ತಿತ್ತು. ಫಲಾಪೇಕ್ಷೆಯಿಂದ ಮಾಡದೆ ಹೋದಾಗ ಏನಾಯ್ತದೋ
ಹೆಚ್ಚು ಬೆಲೆ ಬಂತದೆ. ಅದ್ರ ಫಲಾಪೇಕ್ಷೆ ಯಾವ ಮಾಡ್ತೇವೆ, ಕರ್ಮದ ಬೆಲೆ ಕಡಿಮೆ ಆಗಿಬಿಡುತ್ತೆ. ಮಾಡದೆ ಹೋದಷ್ಟು ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಲೋಕದಲ್ಲೂ ಹಾಗೇನೆ ಕಾನ್ಸೆಪ್ಟ್ ಇರೋದು. ತಿಳಿದಿದ್ದು ಕೊಡಿ ಅಂತ ಅಷ್ಟೇ ಕಡಿಮೆ ಕೊಡಬೇಕು ಅನಿಸೋದಿಲ್ಲ. ಅದು ಇಷ್ಟೇ ಕೊಡಿ ಅಂತ ಕಡಿಮೆ ಕೊಡ್ತೀನಿ ಅಂತ ಮನುಷ್ಯನ ಸೈಕಾಲಜಿ. ಅದು ಮನುಷ್ಯನ ಸೈಕಾಲಜಿ, ಪರಮಾತ್ಮನ ಸಂಕಲ್ಪ. ತುಭ್ಯಂಚ ನಾರದ ಭೃಶಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ ಜ್ಞಾನಂಚ ಭಾಗವತಮಾತ್ಮ ಸುತತ್ವದೀಪಂ ಯದ್ವಾಸುದೇವ ಶರಣ ವಿದುರಂಜ ಸೈವಾ. ಈಗ ಐತರೇಯ ರೂಪವನ್ನು ಹೇಳ್ತಾರೆ, ಮಹಿದಾಸ ರೂಪ. ತುಭ್ಯಂಚ ನಾರದ ಭೃಶಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಉವಾಚ ಯೋಗಂ ಜ್ಞಾನಂಚ ಭಾಗವತಂ ಆತ್ಮಸುತತ್ವದೀಪಂ ಯತ್ ವಾಸುದೇವ ಶರಣಾ ವಿದುಃ ಅಂಜಸೈವ. ತುಭ್ಯಂ ಚ ನಾರದ, ನಾರದ ತುಭ್ಯಂ ನಮಗೆ, ನಿಮಗೆಲ್ಲ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು ಯಾರು ಹೇಳ್ತಾ ಇರೋದನ್ನು. ಅದಕ್ಕೆ ಹೇ ನಾರದ, ತುಭ್ಯಂಚ ನಿಮಗೂ ಕೂಡ, ಭೃಶಂ ಭಗವಾನ್ ವಿವೃದ್ಧ ಭಾವೇನ, ಭಾವ ಅಂದರೆ ಭಕ್ತಿ, ವಿವೃದ್ಧ ಭಾವೇನ ಒಳ್ಳೆ ಭಕ್ತಿಯಿಂದ ನೀವು ಬೇಡ್ಕೊಂಡಿದ್ದರಿಂದ ಸಾಧು ಪರಿತುಷ್ಟ ಸಂಪೂರ್ಣ ಸಂತೋಷ ಹೊಂದಿದವನಾಗಿ ಯೋಗಂ ಉವಾಚ ಯೋಗೋಪದೇಶವನ್ನು ಮಾಡಿದ. ಜೊತೆಗೆ ಜ್ಞಾನಂಚ ಯೋಗ ಅನ್ನೋದು ಪ್ರಾಕ್ಟಿಕಲ್, ಜ್ಞಾನ ಅನ್ನೋದು ಥಿಯರಿ. ಇಷ್ಟೇ ಸಿಂಪಲ್ ಕೊಟ್ಟರೆ ಸರಿ. ಜ್ಞಾನಂಚ ಭಾಗವತ ಆತ್ಮಸುತತ್ವದೀಪಂ. ಎಂಥ ಜ್ಞಾನ ಅಂದರೆ ಭಾಗವತ ಜ್ಞಾನ. ಅದೆಂಥದ್ದು ಅಂದರೆ ಆತ್ಮಸುತತ್ವದೀಪಂ, ಆತ್ಮಸುತತ್ವದೀಪಂ, ಪರಮಾತ್ಮನ ಬಗ್ಗೆ, ಪರಮಾತ್ಮ ತತ್ವದ ಬಗ್ಗೆ. ಎಂಥ ತತ್ವ ಅದು? ಸುತತ್ವ, ಸ್ವತಂತ್ರ ತತ್ವವಾದ್ದರಿಂದ ಸುತತ್ವ. ಅದನ್ನು ದೀಪಂ ಬೆಳಗಿಸ್ತಕ್ಕಂಥ ದಿವ್ಯ ಜ್ಞಾನವನ್ನು ಕೊಟ್ಟ. ಯತ್ ವಾಸುದೇವ ಶರಣ ವಿದುರಂಜ ಸೈವ. ಯಾರು ವಿಷ್ಣು ಭಕ್ತರಾದವರು ಅವರೆಲ್ಲ ಕೂಡ ಉಪದೇಶವನ್ನು ಕೇಳಿ ಸರಿಯಾಗಿ ಜ್ಞಾನ ಮತ್ತು ಯೋಗಗಳನ್ನು ಅರ್ಥ ಮಾಡಿಕೊಂಡ್ರು. ಆ ರೂಪನೇ ಐತರೇಯ ರೂಪ ಅಂತ ಕರೀತಾರೆ. ಭಾಳ ಮುಖ್ಯವಾದ ಅಂಶ. ಒಂದು ರೀತಿ ಐತರೇಯ ಉಪನಿಷತ್ತಿಗೆ ಇದು ಫಲಶ್ರುತಿ ಇದ್ದಾಗಿತ್ತು. ಪರಮಾತ್ಮ ನಾರದಾದಿಗಳಿಗೆ ಉಪದೇಶ ಮಾಡಿದ್ದು ಮೂಲತಃ ದೊಡ್ಡ ಕಥೆ ಇದೆ. ಐತರೇಯ ಉಪನಿಷತ್ತು ಅವಳ ಅನೇಕ ವಿಧವಾದಂತಹ ಉಪಾಸನೆ ಬೇಕಾದ ಅಂಶಗಳನ್ನು ಭಾರಿ ಹೆಚ್ಚಾಗಿ ಹೇಳ್ತಕ್ಕಂಥ ಉಪನಿಷತ್ತು. ಆಚಾರ್ಯರಿಗೆ ಬಹಳ ತುಂಬ ಪ್ರಿಯವಾದ ಉಪನಿಷತ್ತು ಐತರೇಯ. ಅಷ್ಟಲ್ಲ, ಅದು ಭಕ್ತಿಯಿಂದ ಕೊಟ್ಟ, ಅದು ಬೇಜಾರು ಮಾಡಿಕೊಡ್ಲಿ. ಅವರೆಲ್ಲ ಏನು ಮಾಡಿದ್ರು ಗೊತ್ತು? ದೈತ್ಯರೆಲ್ಲ ಗಲಾಟೆ ಮಾಡಿದರು. ಭಾಳ ಅನ್ಯಾಯ ಮಾಡ್ತಿದ್ದೆ ಅಂತ ಕೊಡಬೇಡ ಅಂತ ಹೇಳ್ಬಿಟ್ಟು, ಕೇಳಿದ್ದೇನು ಮಾಡಿದ್ದೇನು ಮೋಸ ಆಯಿತು, ಯುದ್ಧಕ್ಕೆ ಬರ್ತೀವಿ, ಸುಮ್ಮನೆ ಇರ್ರಿ, ನಾನು ಮಾತು ಕೊಟ್ಟು ನಡೆಸ್ತೀನಿ ಅಂತೇಳಿ. ಬೇಡ ಅಂದರೂ ಬಿಡಲಿಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಅದು ಬೇರೆ, ಅವೆಲ್ಲ ಇಲ್ಲಿ ಪ್ರಸಂಗ. ಇವತ್ತು ಇಂದ್ರಾದಿ ದೇವತೆಗಳಿಗೆ ಬಂದು ಹಸರಾವೇಶ ಬಂದಿಲ್ಲೇನು, ಅದು ಆನಂದ ಹಾಸ ಆಗೋದಲ್ಲ. ಅವೆಲ್ಲ ಕೂಡ ಆನಂದ ಹಾಸ ಆಗೋದಿಲ್ಲ. ಅಷ್ಟಕ್ಕೆ ಹಸರಾವೇಶದಿಂದ ಮಾಡಿದ್ದರಿಂದ ಏನಾಯ್ತದು, ಅಷ್ಟಕ್ಕೆ ಮುಗಿದೋಯ್ತದು. ಬಟ್ ಮತ್ತೆ ಮೈನಸ್ ಪಾಯಿಂಟ್ ಇದ್ದೇ ಇರ್ತದೆ. ಇಲ್ಲಿ ಮೈನಸ್ ಪಾಯಿಂಟ್. ಕೆಲವು ಅಪರೋಕ್ಷ ಜ್ಞಾನ ಬಂದ ಮೇಲೆ ಕೆಲವು ಕರ್ಮ ಇಲ್ಲಿ ಅನುಭವಿಸ್ಬಿಡ್ತಾರೆ. ಲೇಪ ಇಲ್ಲ ಅಂತ ಹೇಳಿದರೆ ತುಂಬ ದಿನ ಏನು ಮಾಡಿದ್ರೆ ನಡೆಯುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಭಾರಿ ತಪ್ಪೋದು. ಏನಾದರೂ ನಡೆಯುತ್ತೆ ಅಂತ ಈಗಲೇ ಏನೋ ಮಾಡಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಅಪರೋಕ್ಷ ಜ್ಞಾನ ಏನೇನೂ ಬಂದಿರೋದಿಲ್ಲ. ಆಗಲೇ ಮಾಡಬಾರ್ದು ಮಾಡಿ ಅದನ್ನು ಪ್ರಶ್ನೆ ಮಾಡಬಾರ್ದು ಅಪರೋಕ್ಷ ಜ್ಞಾನಿ ಅಂತ ಹೇಳಿ ಅದನ್ನು ಅವ್ರು ವಾರ್ನಿಂಗ್ ಕೊಡ್ತಾರೆ ಕೇಳಿದವರಿಗೆ. ಅದು ಸರಿಯಲ್ಲ. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಕರ್ಮ ಬಂಧಕ ಅಲ್ಲ ಅಂತ ಅಲ್ಲ, ವೆರಿ ಇಂಪಾರ್ಟೆಂಟ್ ಅದು. ಆದರೆ ಸಣ್ಣ ಪುಟ್ಟ ತಪ್ಪುಗಳನ್ನೇ ಇಗ್ನೋರ್ ಮಾಡಿಬಿಡೋದು, ದೊಡ್ಡದಲ್ಲ. ಅವಕ್ಕೆ ಲೇಪ ಇಲ್ಲ. ಇಲ್ಲಿ ಅದಕ್ಕೂ ಲೇಪ ಇದೆ. ಅಪರೋಕ್ಷ ಜ್ಞಾನದಿಂದ ಮುಂಚಿತವಾಗಿ ಅದು ಹೇಳಿದಲ್ಲ, ಒಂದು ಇರುವೆ ಕೊಂದಿದ್ದಕ್ಕೆ ಶಿಕ್ಷೆ ಕೊಟ್ಟಿವಿ ಅಂತ ಹೇಳಿಬಿಟ್ಟು, ಕೀಟ ಕೊಂದಿದ್ದಕ್ಕೆ. ಆ ದೃಷ್ಟಿಯಿಂದ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಮಾಡೋ ಪ್ರತಿಯೊಂದು ಕರ್ಮಕ್ಕೂ ದೊಡ್ಡ ಲಿಸ್ಟೇ ಬಂದುಬಿಡತ್ತೆ, ದೊಡ್ಡ ಹೀಪಾಗಿ ಕೂತ್ಬಿಡತ್ತೆ. ಅವೆಲ್ಲ ಅಪರೋಕ್ಷ ಅವೆಲ್ಲ ಕೌಂಟ್ ಆಗೋದೇ ಇಲ್ಲ, ಬಿಟ್ಬಿಡ್ತಾರೆ. ಆದರೆ ದೊಡ್ಡ ದೊಡ್ಡ ಪಾಪ ಮಾಡಿದರೆ ಕೆಲವು ಎರಡಿದೆ, ಇಲ್ಲೇ ಹೋಗಿಸ್ಬಿಡ್ಬೇಕಾದ್ರೆ. ಎಲ್ಲಿ ಹೋಗ್ಬೇಕು, ಇದಕ್ಕೆ ಹೋಗಬೇಕಾಗಿಲ್ಲ, ಮುಂದೆ ಬರೋದಿಲ್ಲ, ಇಲ್ಲೇ ಅನುಭವಿಸ್ಬಿಟ್ರೆ ಮುಗಿದೋದು. ಮುಕ್ತಿಗೆ ಅಡ್ಡಿ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ಮುಕ್ತಿಗೆ ಅಡ್ಡಿ ಆಗೋದಿಲ್ಲ, ಒಂದು ಲೇಪ ಇಲ್ಲ ಅನ್ನೋ ಶಬ್ದಕ್ಕೆ ಮುಕ್ತಿಗೆ ಪ್ರತಿಬಂಧಕ ಆಗೋದಿಲ್ಲ ಅಂತ ಅರ್ಥ. ಅನ್ನೋದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅರ್ಥ ಅಲ್ಲ. ಇನ್ನು ಸೋತಮ ದ್ರೋಹವನ್ನು ಮಾಡಿಬಿಟ್ರೆ ಮಾತ್ರ ಮೋಕ್ಷ ಆನಂದ ರಹಸ್ಯಕ್ಕೆ ಅದಾಗತ್ತೆ. ಸೋತಮ ದ್ರೋಹ ಎರಡು ಭಾಗ ಇದೆ. ಸೋತಮ ದ್ರೋಹ ರೂಪವಾದದ್ದೊಂದು, ಅದು ಅಲ್ಲದ್ದೊಂದು. ಎರಡಕ್ಕೂ ಶಿಕ್ಷೆ ಇದೆ. ಇದಕ್ಕೆ ಇಲ್ಲೇ ಅನುಭವಿಸ್ಬಿಡೋದು, ಅಲ್ಲಿ ಆನಂದ ಹ್ರಾಸ ಮಾಡೋದು. ಇದರ ಕ್ರಿಯೇಟ್ ವಿಭಾಗ. ತುಂಬ ಜನ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಲೇಪನೇ ಇಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅಂಥೇಳಿ ತಿಳ್ಕೊಂಡು ಒಂದು ತಪ್ಪು. ತಮಗೆ ಜ್ಞಾನ ಬಂದಿದ್ದಳು ಇನ್ನೊಂದು ದೊಡ್ಡ ತಪ್ಪು. ಆ ತಪ್ಪುಗಳು ಉಳಿದವ್ರು ಬಿಸ್ಕೈಟ್ ಮಾಡ್ತಾರಲ್ಲ, ಅದು ಇನ್ನೂ ದೊಡ್ಡ ತಪ್ಪಾಗಿಬಿಟ್ಟು ನಾವು ಜ್ಞಾನಿಗಳು ಅವರು ಶುರು ಮಾಡಿಬಿಡ್ತಾರೆ. ಅವೇನೇ ಹೇಳಿದ ಅಹಂ ಬ್ರಹ್ಮ, ಇವರು ಶಿಷ್ಯರಲ್ಲಿ ಅವರು ಶುರು ಮಾಡಿಬಿಟ್ರು ಅಹಂ ಬ್ರಹ್ಮ ಅಂತ. ಯಾರು ಮುಖ್ಯಸ್ಥ ಹೇಳ್ತಾರೋ ಜನಗಳು ಏನು ಮಾಡ್ತಾರೆ, ಅದನ್ನು ಬಲಬೇಗ ಫಾಲೋ ಮಾಡಿಬಿಡ್ತಾರೆ. ಅದು
ಮಾಡೋದ್ರಿಂದ ಪಾಪ ವೃದ್ಧಿ ಆಗುತ್ತೆ, ಹಾಗೆಲ್ಲ ಮಾಡಿಕೊಡಿದ್ರು. ಭಾಗವತಂ ಆತ್ಮಸುತತ್ವದೀಪಂ ಬಿಡಿಸ್ಬೇಕಲ್ಲಿ. ಭಾಗವತಂ ಜ್ಞಾನಂ ಆತ್ಮಸುತತ್ವದೀಪ ಅದಕ್ಕೆ ಅಬ್ಜೆಕ್ಟಿವ್ ಅದು. ಏನು ಭಾಗವತ ಜ್ಞಾನ ಅಂದರೆ ಪರಮಾತ್ಮನ ಬಗ್ಗೆ ಆತ್ಮ ಸುತತ್ವ ಇವೆಲ್ಲ ಹೇಳಿದ್ರಿಂದ ಅದು ಭೇದ ನಿರೂಪಣೆ ಹೊರತು ಒಂದೇ ತತ್ವ ಇದ್ದರೆ ಸುತತ್ವ ಅಂತ ಯಾಕೆ ಹೇಳಬೇಕು? ಇರೋದೇ ಒಬ್ಬನಿಗೆ ಅಬ್ಜೆಕ್ಟಿವ್ ಯಾಕೆ ಅದಕ್ಕೆಲ್ಲ ಗೊತ್ತಾಯ್ತಾ? ಇಲ್ಲೆಲ್ಲ ಸ್ಪಷ್ಟ ಗೊತ್ತಾಗುತ್ತೆ. ವಿಶೇಷಣ ಹಾಕಿದರು ಅಂದರೆ ವಿಶೇಷದ ಮುಖ್ಯ ಉದ್ದೇಶ ಏನು ಮಾಡಬೇಕು? ಅದನ್ನು ಇನ್ನೊಂದರಿಂದ ಎಲಿಮಿನೇಟ್ ಮಾಡಬೇಕು, ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ. ಸುಮ್ಮನೆ ಆ ಮನುಷ್ಯನ ಕರ್ಕೊಂಬ, ಈ ಬಿಳಿ ಮನುಷ್ಯ ಕಡಿ ಮನುಷ್ಯ ಅಂದ ತಕ್ಷಣ ಇನ್ನೊಬ್ರು ಇದ್ದಾರೆ ಅವ್ರು ಎಲಿಮಿನೇಟ್ ಮಾಡಬೇಕು ಅಂತ ಯಾರು ಇಲ್ಲದೆ ಹೋದ ಕಾಲಕ್ಕೆ ಹೇಳೋದು ಅರ್ಥನೇ ಇಲ್ಲ ಅದಕ್ಕೆ. ಜ್ಞಾನಂಚ ಭಾಗವತಮಾತ್ಮಸುತತ್ವದೀಪಂ ಯದ್ವಾಸುದೇವ ಶರಣಾಹ ವಿದುರಂಜಸೈವ. ವಾಸುದೇವ ಶರಣರು ಕೃಷ್ಣ ಭಕ್ತರಾದವರು ತಿಳಿತಾರೆ ಹೊರತು ನಾನೇ ಕೃಷ್ಣ ಅಂದವರು ತಿಳಿತಾರೆ ಅಂತ ಹೇಳಲಿಲ್ಲ. ಕೃಷ್ಣನಿಗೆ ಶರಣಾದವರಿಗೆ ಪರಮಾತ್ಮ ಉಪದೇಶ ಮಾಡಿದೆ ಅಂತ ಹೇಳಿದ್ರಿಂದ ಉಪದೇಶಕ್ಕೆ ಅರ್ಹತೆ ಬರೋದು ಯಾವಾಗ? ಶರಣಾಗೋದು ಅಂದರೆ ಭೇದ ಚಿಂತನೆ, ಭಕ್ತಿ ಚಿಂತನೆ ಹೊರತು ಈ ಐಕ್ಯ ಚಿಂತನೆ ಅಲ್ಲ. ಐತರೇಯೋ ಹರಿಪ್ರಾಹ ನಾರದಾಯ ಸ್ವಕಾಂತನುಂ ಯತ್ಪ್ರಾಪುರ್ವೈಷ್ಣವಾನಾನ್ಯೇ ಯದೃತೇನ ಸುಖಂ ಪರಂ ಇತಿ ಬ್ರಾಹ್ಮೇ. ಐತರೇಯೋ ಹರಿಃ ಪ್ರಾಹ ನಾರದಾಯ ಸ್ವಕಾಂತನು. ಐತರೇಯ ರೂಪದ ಶ್ರೀಹರಿ ನಾರದಾಯ ನಾರದ ಮುನಿಗಳಿಗೆ ಸ್ವಕಾಂತನು, ಅದಕ್ಕೆ ತುಭ್ಯಂ ಅಂತ ಪದ ಹೇಳಿದ್ದು. ತುಭ್ಯಂ ನಿನಗೆ ಅಂತ ಹೇಳಿದಾರಲ್ಲ, ಅದಕ್ಕೆ ರೆಫರೆನ್ಸ್ ಅದು. ತನು ತನು ಅಂದ್ರೇನು? ತನ್ನ ಸ್ವರೂಪ ಅಂತ. ತನು ಶಬ್ದ ಬರೀ ದೇಹ ಅಲ್ಲ, ಸ್ವರೂಪ ದೇಹ ಅಂತ ಅರ್ಥ. ಯತ್ ಪ್ರಾಪುರ್ ವೈಷ್ಣವ ನಾಣ್ಯೆ. ಪರಮಾತ್ಮ ಉದ್ದೇಶ ಮಾಡಿದ ಉಪನಿಷತ್ತಿನ ಅರ್ಥ ಆಗಿದ್ದು ಯಾರಿಗೆ? ಅದು ವೈಷ್ಣವರಿಗೆ ಮಾತ್ರ, ಉಳಿದವರಿಗೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ವೈಷ್ಣವರಿಗೆ ಮಾತ್ರ ತಿಳಿತಕ್ಕಂಥದ್ದು. ಯದೃತೇನ ಸುಖಂ ಪರಂ. ಹೋಗಲಿ ನಾವು ಹೋದ್ರೆ ಹೋಗಲಿ ಅಂದರೆ ಇಲ್ಲ, ಪರಸುಖ ಅಂದರೆ ಮೋಕ್ಷ ಸಿಗಬೇಕಾದ್ರೆ ಈ ತತ್ವ ಉಪಾಸನೆ ಮಾಡಲೇಬೇಕು ಅಂತ ಟೆಕ್ಸ್ಟ್ ಇದೆ. ಕೆಲವರು ಏನು ಮಾಡಿರ್ತಾರೆ, ಆನ್ಸರ್ ಎನಿ 5 ಬಟ್ 6 ಕಂಪಲ್ಸರಿ ಅಂತ ಹೇಳಿದಾಗ ಏನು ಮಾಡಬೇಕಾಗ ಉಳಿದ್ರಲ್ಲಿ 5 ಬರಿಬೋದು. ಆದರೆ ಅದು ಕಂಪಲ್ಸರಿ ಅದು ಇಲ್ಲ. ಇದು ಅಂಥದ್ದಿದೆಲ್ಲ ಐತರು ಬಿಟ್ಟು ತಿಳಿದ ತತ್ವ ಎಂಥದ್ದು ಅಂದರೆ ಪರಂ ತತ್ವ, ಮೋಕ್ಷಕ್ಕೆ ಮುಖ್ಯ ಬೇಕಾದ್ದರಿಂದ ಅದು ಬಿಡಾಗಿಲ್ಲ. ಋತೆ ಅಂದರೆ ಎಕ್ಸೆಪ್ಟ್. ಋತೆ ಶಬ್ದಕ್ಕೆ ಋತಂ ಬೇರೆ, ಋತೆ ಬೇರೆ. ಋತೆ ಅಂತ ಅವ್ಯಯ, ಅದು ಅವ್ಯಯಕ್ಕೆ ಏನರ್ಥ? ಎಕ್ಸೆಪ್ಟ್ ಅಂತ. ಪೃಥಂಗ್ ಹಿರುಕ್ ನಾನಾ ಋತೆ ಇವೆಲ್ಲ ಹಿರುಕ್ ನಾನಾಚ ವರ್ಜನೆ. ಹಿರುಕ್ ಅಂದರೆ ನಾನಾ ಅಂದರೆ, ಮತ್ತು ಈ ಪದ ಋತೆ ಅಂತ ಹೇಳಿದರೆ, ವಿನಾ ಅಂತ ಹೇಳಿದರೆ ಪೃಥಗ್ ವಿನಾ ಅಂತರೇಣ ಋತೆ ಹಿರುಕ್ ನಾನಾಚ ವರ್ಜನೆ ಅಂತ ಅಮರಕೋಶ. ಅದ್ರ ಪ್ರಕಾರ ಏನರ್ಥ? ಇವೆಲ್ಲ ಬಂದಾಗ ಇದರಿಂದ ಬಿಟ್ಟು ಅಂತ ಅರ್ಥ. ತನ್ನ ಸ್ವರೂಪ ಅಂತ ಅರ್ಥ. ತನ್ನ ಸ್ವರೂಪವನ್ನು ಹೇಳಿದ ನಾರದರಿಗೆ. ಇತರೂಪಿ ಪರಮಾತ್ಮ ನಾರದರಿಗೆ, ನಾರದಾದಿಗಳಿಗೆ ಉಪದೇಶವನ್ನು ಮಾಡಿದ ತತ್ವ. ಚಕ್ರಂಚ ದಿಕ್ಷ್ವಹಿತಂ ದಶಸು ಸ್ವತೇಜೋ ಮನ್ವಂತರೇಷು ಮನುವಂಶಧರೋ ಬಿಭರ್ತಿ ದುಷ್ಟೇಷು ರಾಜಸು ತಮಂ ವಿದಸತ್ಸ್ವಕೀರ್ತಿಂ ಸತ್ಯೇ ನಿವಿಷ್ಟ ವಿಚತೀಂ ಪ್ರಥಯಂಚರಿತ್ರೈಃ. ಚಕ್ರಂಚ ದಿಕ್ಷು ಅವಿಹತಂ ದಶಸು ಸ್ವತೇಜಃ ಮನ್ವಂತರೇಷು ಮನುವಂಶಧರೋ ಬಿಭರ್ತಿ ದುಷ್ಟೇಷು ರಾಜಸು ದಮಂ ವಿದಸತ್ ಸ್ವಕೀರ್ತಿಂ ಸತ್ಯೇ ನಿವಿಷ್ಟ ವಿಶತೀಂ ಪ್ರಥಯಂಚರಿತ್ರೈಃ. ಪರಮಾತ್ಮ ದಿಕ್ಷು ಅವಿಹಿತಂ ದಶಸು 10 ದಿಕ್ಕುಗಳಲ್ಲೂ ಕೂಡ ಅವಿಹತಂ ಅಡೆತಡೆ ಇಲ್ಲದೇನೆ ಸ್ವತೇಜ ಚಕ್ರಂ ಚಕ್ರಂ ಅಂತ ರಾಜರ ಗುಂಪು. ಅದನ್ನು ಮನ್ವಂತರೇಶು ಪ್ರತಿ ಮನ್ವಂತರದಲ್ಲೂ ಕೂಡ ಮನುವಂಶಧರೋ ಬಿಭರ್ತಿ. ಪರಮಾತ್ಮ ಮನುಗಳು ಮನ್ವಂತರ ಅವೆಲ್ಲ ಮಾಡ್ತಾರೆ ಸರಿಯೇ, ಒಳಗೆ ಪರಮಾತ್ಮ ಇದ್ದು ಮಾಡಿಸ್ತಾನೆ, ವಿಭೂತಿ ರೂಪ ಇಟ್ಟು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಆ ದುಷ್ಟೇಶು ರಾಜಸುತಮಂ ವಿದಸ ಸ್ವಕೀರ್ತಿ. ರಾಜರನ್ನು ಯಾರು ಸೋಲಿಸ್ಬೇಕು? ರಾಜರೇ ಸೋಲಿಸ್ಬೇಕು. ದುಷ್ಟರಾಜರನ್ನು ಯಾರು ಕಂಟ್ರೋಲ್ ಮಾಡಬೇಕು? ಒಳ್ಳೆಯ ರಾಜ. ಆ ಒಳ್ಳೆಯ ರಾಜರಾದ ಇಂಥ ಮನುವಾದರಾದವರಲ್ಲಿದ್ದು ಬಿಟ್ಟು ಪರಮಾತ್ಮ ಅದೆಲ್ಲ ಡೀಟೇಲ್ಸ್ ಹೇಳ್ತಾರೆ ಆಚಾರ್ಯ ಮುಂದೆ. ತಾನೇನು ಮಾಡ್ದ? ಇವ್ರ ಕೈಗೆ ಇವ್ರ ಕೀರ್ತಿ ಕೊಟ್ಟ, ಅದ್ರ ಬುದ್ಧತ ಮಾಡಿದ್ದೆಲ್ಲ ತಾನೇ. ದಮಂ ವಿದಸತ್ ಸ್ವಕೀರ್ತಿಂ ಸತ್ಯೇ ನಿವಿಷ್ಠ ಉಶತೀಂ ಪ್ರಥಯಂಚರಿತ್ರೈಃ. ಸತ್ಯೇ ನಿವಿಷ್ಠ ಉಶತೀಂ ಪ್ರಥಯಂಚರಿತ್ರೈಃ. ತನ್ನ ಅಪೂರ್ವವಾದ ಕೀರ್ತಿಯನ್ನು, ಏನು ಕೀರ್ತಿ ಅದು? ತಾನು ಸಾಕ್ಷಾತ್ ಮಾಡಬಲ್ಲ, ಇನ್ನೊಬ್ಬರನ್ನು ನಿಂತೂ ಮಾಡಿಸಬಲ್ಲ.
ಅದು ಉಳಿದವರಿಗೆ ಸಾಧ್ಯ ಇಲ್ಲ. ಹೊರಗಿನಿಂದ ಮಾಡಿಸೋದು ಬೇರೆ, ಒಳಗೆ ನಿಂತು ಮಾಡಿಸೋದು ಯಾರಿಗೆ ಸಾಧ್ಯ? ಅದು ದೇವರಿಗೆ. ಅದು ದೇವ ವಿಶಿಷ್ಟ ಮಹಿಮೆ. ಕರಿಷ್ಯೆ ಕಾರಯಿಷ್ಯೆ ಚ. ನಾನು ಬೇಕಾದ ಮಾಡ್ತೀನಿ ಹೇಳಿ ಮಾಡ್ಸೋಕ್ಕಾತ್ರ ಆಗಲ್ಲ ಅಂತಾರಲ್ಲ, ಅದಲ್ಲ. ಬೇಕಾದ ಮಾಡ್ತೀನಿ, ನನ್ನ ಕೈಲಾಗಲ್ಲ, ಮಾಡಿಸ್ತೀನಿ, ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಎರಡೂ ಕೂಡ ಸ್ವಲ್ಪ ಬರುತ್ತೆ ಅಲ್ಲ, ಫುಲ್ ಬಂದರೆ ಅದೇನದು ದೇವರ ವಿಶಿಷ್ಟವಾದ ಮಹಿಮೆ. ಮನ್ವಂತರೇಶು ಭಗವಾನ್, ಇದು ಚಕ್ರಂ ಅಂತಿದೆ, ಅದಕ್ಕೆ ರೂಪತೆಗಳ ಚಕ್ರ. ಚಕ್ರವರ್ತಿಷು ಸಂಸ್ಥಿತ ಚತುರ್ಭುಜೋ ಯುಗೋಪೈತತ್ ದುಷ್ಟರಾಜನ್ಯನಾಶಕ. ಪರಮಾತ್ಮ ಚಕ್ರತೆಗಳಲ್ಲಿ ನೆಲೆಸಿದವನಾಗಿ ಚತುರ್ಭುಜದ ರೂಪ ಅದು. ದುಷ್ಟರಾಜರುಗಳನ್ನು ನಾಶ ಮಾಡ್ತಾನೆ. ಶಿಷ್ಟರಾಜರಲ್ಲಿ ನೆಲೆಸಿದ್ದು, ಚಕ್ರವರ್ತಿಗಳಲ್ಲಿ ನೆಲೆಸಿದ್ದು ದುಷ್ಟರಾಜರನ್ನು ನಾಶ ಮಾಡ್ತಾನೆ. ಆ ರೂಪಕ್ಕೆ ಏನಂತ ಹೆಸರು ಅಂದರೆ ರಾಜರಾಜೇಶ್ವರೇತ್ಯಾಹು ಮುನಯ ಚಕ್ರವರ್ತಿ. ರಾಜರಾಜೇಶ್ವರ ರೂಪ ಅಂತ ಕರೀತಾರೆ. ಚಕ್ರವರ್ತಿನಾಂ, ಅದಕ್ಕೆ ಹಿಂದಿನ ಕಾಲ ರಾಜ ಮಹಾರಾಜರಲ್ಲಿ ದೇವರ ಸನ್ನಿಧಾನ ಅಂಥೇಳಿ ರಾಜರು ಬಹಳ ಗೌರವದಿಂದ ಕಾಣುತ್ತೆ. ರಾಜನ ಆಜ್ಞೆ ಅಂತಲೇ ಹೆಸರು ಅದಕ್ಕೆ. ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಮೈಸೂರು ಸಂಸ್ಥಾನ ಇದ್ದ ಕಾಲಕ್ಕೆ ಮಹಾರಾಜರನ್ನು ಭಾಳ ಗೌರವದಿಂದ ಮಾಡೋದು. ಈಗ ಅದೆಲ್ಲ ಈಗ ಮಿನಿಸ್ಟ್ರಿಗಳಿಗೆ ಅದೆಲ್ಲ ಸಾಮಾನು ಸಿಗೋದಿಲ್ಲ, ಲೌಕಿಕವಾಗಿ ಸಿಗುತ್ತೆ. ಅವರು ಭಾಳ ಭಕ್ತಿಯಿಂದಲೇ ಕೆಲಸ ಮಾಡ್ತಾಯಿದ್ರು. ಕಾರಣ ಅಲ್ಲಿ ಒಳಗೆ ಭಗವಂತನ ಸನ್ನಿಧಾನ ಇದೆ ಅಂತ. ಎಲ್ಲಿದೆ? ಎಲ್ಲಿ ನೀವು ಹೇಳಿ, ಇಲ್ಲಿ ಹೇಳಿದ್ರಲ್ಲ, ಇಲ್ಲಿದೆ ಅಂಥೇಳಿ. ಎಲ್ಲಿದೆ ಅಂತ ಹೇಳಿದ್ರು? ಹೊರಗೆ ಇಲ್ಲೇ ಕಾಣೋದಿಲ್ಲ, ಆಗಲ್ಲ. ಅದಾದ ಸ್ವರೂಪಾದಿ ಮನ್ವಂತರಾಧಿಪತಿಗಳಲ್ಲಿ, ಚಕ್ರವರ್ತಿಗಳಲ್ಲಿ ಅಷ್ಟೇ ಅಲ್ಲ, ಚಕ್ರವರ್ತಿಗಳಲ್ಲಿ ಬಾಂಧಾತಾದಿಗಳು ಬರ್ತಾರಲ್ಲ, ರೂಪ ಇಟ್ಟು ದುಷ್ಟರ ರಾಜರನ್ನು ಸದೆ ಬಡಿತಾನೆ. ಆ್ಯಕ್ಚುಲಿ ತಲೆ ಬಡಿಯೋದು ತಾನು ನಿಂತ್ಕೊಂಡು ಒಳಗಡೆಗೆ ಯಾರಾದರೂ ಮಾಡಿದರು ಅಂತೇಳಿ ಕೀರ್ತಿ ಕೊಡ್ತಾನೆ. ಇದು ವಿಶೇಷ. ಮುಖ್ಯಸ್ಥರಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿರ್ತಾನೆ ಅಂತ ಅರ್ಥ. ಅದು ಇನ್ನೊಂದು, ಅತಿಥಿಗಳು ಬಂದಾಗ ಅವರೆಲ್ಲ ಆ ರೂಪ ಇರುತ್ತೆ, ಆ ರೀತಿ ಗೌರವಿಸಬೇಕು ಅಂತ ಅರ್ಥ. ಇಲ್ಲಿ ಹೇಳಿದ ಚಕ್ರವರ್ತಿಗಳ ಬಗ್ಗೆ. ಕೃಷ್ಣ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕುವಂಶ ಅವತೀರ್ಯ ಗುರೋರ್ನಿದೇಶೇ ತಿಷ್ಠನ್ ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿಮಾರ್ಚ್ಯತೆ. ಇದು ರಾಮಾವತಾರ ಹೇಳ್ತಾರೆ. ಈಗ ಕೃಷ್ಣ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶೇ ಅವತೀರ್ಯ, ಬಿಡಿಸ್ಬೇಕಾದ್ರೆ ಇಕ್ಷ್ವಾಕು ವಂಶೇ ಅವತೀರ್ಯ ಗುರೋರ್ನಿದೇಶೇ ತಿಷ್ಠನ್ ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿಂ ಆರ್ಚ್ಯತ್ ಪ್ರಾಣಾದಿಕಲೇಶ. ಅಷ್ಟೇ ಅರ್ಥ ಬರೆದಿತ್ತು. ಏನಿದೆ? ಕೃಷ್ಣಪ್ರಸಾದ ಸುಮುಖ ಕಲಯಾ ಕಲೇಶ. ಕಲಯ ಒಂದು ರೂಪದಿಂದ, ಕಲೇಶ ಅನಂತ ರೂಪಗಳ ಶ್ರೀಹರಿ ಒಂದು ರೂಪದಿಂದ, ರಾಮರೂಪದಿಂದ. ಕೃಷ್ಣ ಪ್ರಸಾದ ಸುಮುಖ, ದೇವತೆಗಳ ಪ್ರಾರ್ಥನೆಯಂತೆ ಅತ್ಯಂತ ಪ್ರಸನ್ನ ಮುಖದಿಂದ ಕೂಡಿದವನಾಗಿ ಇಕ್ಷ್ವಾಕು ವಂಶೇ ಅವತೀರ್ಯ, ಇಕ್ಷ್ವಾಕು ವಂಶದಲ್ಲಿ ಅವತಾರಣವನ್ನು ಮಾಡಿ ಗುರೋರ್ನಿದೇಶೇ ತಿಷ್ಠನ್, ತಂದೆ ದಶರಥ ರಾಜ, ತಾಯಿ ಕೈಕೇಯಿ ಅವರ ಮಾತಿನಂತೆ ವನಂ ಕಾಡಿಗೆ ಹೊರಟ. ಸದಯಿತಾನುಜ, ಸದಯಿತಾನುಜ, ದಯಿತ ಅಂದರೆ ಪತ್ನಿ ಸೀತಾದೇವಿ, ಅನುಜ ಅಂದರೆ ತಮ್ಮ ಲಕ್ಷ್ಮಣ. ಸದಯಿತಾನುಜ, ಸೀತಾ ಲಕ್ಷ್ಮಣದ ಸಮೇತವಾಗಿ ಆವಿವೇಶ, ಯಾವುದನ್ನು? ವನಂ ಆವಿವೇಶ, ವನಕ್ಕೆ ತೆರಳಿದ. ಯಸ್ಮಿನ್ ವಿರುದ್ಧ, ಆ ಪರಮಾತ್ಮನಲ್ಲಿ ವಿರೋಧವನ್ನು ಮಾಡಿ, ದಶಕಂಧರ, ದಶಶಿರಸ್ಸು ರಾವಣ, ಆರ್ತಿ ಮಾರ್ಚ, ದುಃಖಕ್ಕೆ ಒಳಗಾದ. ದೇವರನ್ನು ಕೆಣಕಿ ಭಕ್ತಿ ಮಾಡೋದ್ರ ಬಗ್ಗೆ ದ್ವೇಷ ಮಾಡಿದ್ದಕ್ಕೆ ಅತ್ಯಂತ ದುಃಖಕ್ಕೆ ಒಳಗಾದ. ಇಲ್ಲಿ ಕಲೇಶ ಅನ್ನೋ ಪದ ಬಂತು. ಏನು ಕಲೇಶ ಅಂದರೆ ಏನು? ಪ್ರಾಣಾದಿ ಕಲೇಶ, ಪ್ರಾಣಾದಿ ಕಲೆಗಳಿಗೆ ಒಡೆಯನಾದವನು. ಅದಕ್ಕೆ ಇಲ್ಲಿ ಮುಖ್ಯ ಪ್ರಾಣನೇ ಮುಖ್ಯ ಭಕ್ತನಾಗಿ ನಿಂತು ಮಾಡಿದ್ದು. ತಸ್ಮ ಕೈಕೇಯಿ ಏನು ಮುಂದೇನೀಗ? ಕೈಕೇಯಿ ಯಾರು? ಒಬ್ಬ ತಂದೆಗೆ ಎಷ್ಟು ಜನ ಹೆಂಡಂದಿರ್ತಾರೋ ಅವರೆಲ್ಲ ಮಕ್ಕಳಿಗೆ ಎಲ್ಲರೂ ತಾಯಿ ಅಂದರೆ ಗೊತ್ತಾಯ್ತಾ? ಏನ ಅಲ್ಲ, ಇಲ್ಲಿ ತಾಯಿ ಶಬ್ದ ಬಂದಿರೋ ಪ್ರಶ್ನೆ ಹೇಳ್ಬೋದು. ತಾಯಿ ಮಾತಷ್ಟೇ. ತಾಯಿ ಗುರು, ತಂದೆ ಗುರು. ಆದರೆ ಇಬ್ಬರು ಮಾತನ್ನು ನಡೆಸೋದಕ್ಕೋಸ್ಕರ ಲೋಕ ತಾನು ಯಾರು ಗುರುವೂ ಇಲ್ಲ, ದೇವರಿಗೆ ಯಾವ ಗುರುಗಳು ಇಲ್ಲ, ಲೋಕದಲ್ಲಿ ತೋರಿಸ್ತಾನೆ. ತಂದೆ ತಾಯಿಗಳನ್ನು ಗೌರವದಿಂದ ಅದಕ್ಕೆ ಗೌರವ ಅಂತ ಕರೆದಿದ್ದು. ಗೌರವ ಗುರುಭಾವನೆ ಅಂತ ಅರ್ಥ. ಗೌರವಿಸೋದು ಗುರುಭಾವನೆ. ಗುರುಭಾವನೆ ಗುರುತ್ವ ಇದ್ದರೆ ತಾನೇ ಗುರುಭಾವನೆ ಬರೋದು. ಅದಕ್ಕೆ ತಂದೆ ತಾಯಿಗಳ ಮಾತನ್ನು ಗೌರವದಿಂದ ನಡೆಸಬೇಕು. ಅದಕ್ಕೆ ಕೃಷ್ಣ ತೋರ್ಸೋಕ್ಕೋಸ್ಕರನೇ ಏನು ಮಾಡ್ದ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ.
ಪರಮಾತ್ಮ ಮತ್ತೆ ಅವತಾರ ಮಾಡಿದ್ದೆಲ್ಲ ಮನುಷ್ಯರಿಗೆ ಹೇಗಿರಬೇಕು ತೋರಿಸೋದಕ್ಕೋಸ್ಕರ. ಇಕ್ಷ್ವಾಕು ವಂಶೇ ಅವತೀರ್ಯ ಗುರೋರ್ನಿದೇಶೇ. ಗುರುಗಳು ಅಂದರೆ ಇಬ್ಬರು. ಏಕವಚನ ಇಟ್ಕೊಂಡಾಗ ದಶರಥ ಮುಖ್ಯವಾಗಿ ಮಾತಿಗೆ ಕಾರಣ ಆಗಿ ದಶರಥ ಕೊಟ್ಟ ಮಾತಾದ್ದರಿಂದ ಆತನ ಮಾತು. ಇವರು ಹೇಳಿದವಳು ನಿಜ, ಅದು ಕೊಟ್ಟಿದ್ದು ಆತ. ಅಥವಾ ಇಬ್ಬರು ಸೇರಿ ಒಟ್ಟಿಗೆ ತೊಗೊಂಡ್ಬಿಟ್ರೆ ಅವರಿಬ್ಬರ ಮಾತು ನಡೆಸೋದಕ್ಕೋಸ್ಕರ ತಿಷ್ಠನ್ ನಿದೇಶೇ ತಿಷ್ಠನ್ ಆಜ್ಞಾಧಾರಕನಾಗಿ ಲೋಕದೃಷ್ಟಿಯಲ್ಲಿ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ಶಶಕಂಧರ ಆರ್ತಿಮಾರ್ಛತ್ ಅರ್ಕಾವತ್ ಹಾಕಬೇಕಲ್ಲಿ ಪ್ರಾಣಾದಿ ಕಲೇಶಃ ತಸ್ಮೈ ಮುಂದಿನ ಶ್ಲೋಕ ಇದೆ. ತಸ್ಮೈ ಅದಾತುದತಿರೂಢ ಭಯಾಂಗವೇಪೋ ಮಾರ್ಗ ಯಸ್ಮೈ ಇದೆಯಾ ಇಲ್ಲಿ ತಸ್ಮಾ ಅಂದರೆ ತಸ್ಮೈ ಅಂತ ಅರ್ಥ. ಅಲ್ಲೇನಿದೆ ಎಸ್ ಅದೇ ತಾ ಹೋಗಿ ತಾ ಆಗುತ್ತೆ. ಹಾಗೆ ಅಷ್ಟ ಒಂದೇ. ಯಸ್ಮೈ ಬಿಡಿಸಿದಾಗ ತಸ್ಮೈ ಆಗುತ್ತೆ, ಕೂಡಿಸಿದಾಗ ತಸ್ಮಾ ಅದಾತ್ ಉದತಿರೂಢ ಭಯಾಂಗವೇಶೋ ಮಾರ್ಗಂ ಸಪದಿ ಅರಿಪುರಂ ಹರವದ್ದಿಧಕ್ಷೋ ದೂರೇ ಸುಹೃನ್ ಮಥಿತ ರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನ ಮಕರೋರಗ ನಕ್ರಚಕ್ರ. ರಾಮಾವತಾರದ ಹಿರಿಮೆ ಏನು ಅಂದರೆ ತಸ್ಮೈ ಅದಾ ಉದಧಿಹಿ. ಉದಧಿ ಅಂದ್ರೇನು? ಸಮುದ್ರ ರಾಜ ತಸ್ಮೈ ಪರಮಾತ್ಮ ರಾಮನಿಗೆ ತಸ್ಮೈ ಮಾರ್ಗವನ್ನೇ ಕೊಟ್ಟುಬಿಟ್ಟ. ಸಮುದ್ರನೇ ಕಂಟ್ರೋಲ್ ಮಾಡಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು. ಅದಕ್ಕೇ ತಸ್ಮೈ ಉದಧಿಹಿ ಅಂದರೆ ಉದಧಿ ಅಂದರೆ ಸಮುದ್ರದ ಅಭಿಮಾನಿ ದೇವತೆ ಅದು ಬಂದಿದೆ. ಬೃದಬ್ರವೀತ್ ಅಂತ ಹೇಳಿದರೆ ಹಾಗೆ ಸಮುದ್ರದ ವರ್ಣ ದಾರಿಯನ್ನು ಕೊಟ್ಟ. ಬರೀ ಹಾಗೆ ಊಢ ಭಯಾಂಗವೇಷ. ರಾಮದೇವರು ಯಾವಾಗ ನಿಂತ್ಕೊಂಡ್ಬಿಟ್ರು, ಸಿಟ್ಟು ಮಾಡಿಕೊಂಡು ನಿಂತ್ಕೊಂಡ್ಬಿಟ್ಟ ತಕ್ಷಣ ಆಗ ವಿನಯ ಮಾಡಿದ್ರಾಗ ಗಡ ನಡಿಗಿಬಿಡ್ತಾನೆ. ಒಂದು ಹನಿ ನೀರಿಲ್ಲ ಸಮುದ್ರದೊಳಗೆ, ಎಲ್ಲ ತೊಗೊಂಡು ಭಕ್ತಿಯನ್ನು ನಾನು ಕ್ಷಮಿಸಿಬಿಡು ಅಂತ ಪ್ರಾರ್ಥನೆ ಮಾಡಿ. ಅದಕ್ಕೆ ಉದಧಿಹಿ ಸುಮ್ಮನೆ ಹೋಗಿ ಅನುಗ್ರಹ ಮಾಡಿಕೊಟ್ಟಿದ್ದೆಲ್ಲ. ಅನುಗ್ರಹ ಮಾಡಿಕೊಟ್ಟರೆ ಏನಾಗ್ತಿತ್ತು? ಪೂರ್ಣ ದೊಡ್ಡವರಾಗ್ಬಿಡ್ತಾರೆ, ಕೊಟ್ಟವ್ರು ದೊಡ್ಡವರಾಗ್ಬಿಡ್ತಾರೆ. ಹಾಗಲ್ಲ. ಉದರಿಗೆ ಊಢ ಅಂಗ ವೇಪ ಅಂದರೆ ನಡಕ. ಎಲ್ಲಿ ಬಂದಿದೆ ಪದ? ವೇಪತ್ವಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಗಡಗಡ ನಡಗಲಿಕ್ಕೆ ಶುರು ಮಾಡಿಬಿಟ್ಟ. ಅದೇನು ಮೊದಲೇನು ಮಾಡಿದ್ದು? 3 ದಿವಸ ರಾಮದೇವರು ಅಲ್ಲೇ ದರ್ಪಿಸಿ ಮಲಗಿಬಿಟ್ರು ದಾರಿ ಕೇಳಿಕೊಂಡು. ಅದೇನು ಮಾಡಿದ? ಲೆಟ್ ಹಿಮ್ ವೇಟ್ ಅಂತ ಹೇಳಿ ಕುತ್ಕೊಂಡ್ಬಿಟ್ಟ. ಆಮೇಲೆ ನೋಡೋಣಂತ ಏನೋ ಥರದ ಅಹಂಕಾರ ಬಂತು. ತಕ್ಷಣ ರಾಮದೇವರು ಎದ್ದಿಂತು ಹಿಡ್ಕೊಂಡು ತಕ್ಷಣ ಪಜಿತಿ ಆಯಿತು. ಬಂದುಬಿಟ್ಟು ಗಡಗಡ ನಡಿಗಿಬಿಟ್ಟು ಮಾರ್ಗಂ ತಸ್ಮೈ ಮಾರ್ಗವನ್ನು ಕೊಟ್ಟ. ಸಪದಿ ತಡನೇ ಇಲ್ಲ. ಹರಿಪುರಂ ಹರವದ್ದಿಧಕ್ಷೋ. ಹರಿಪುರಂ ಹರವದ್ದಿಧಕ್ಷೋ. ರಾಮದೇವರು ಹೊರಟಿದ್ದಕ್ಕೋಸ್ಕರ ಈಗ ಹರಿಪುರಂ ದಿಧಕ್ಷೋ. ಹರಿಪುರ ಅಂದರೆ ಯಾವುದು? ಲಂಕಾ. ಶತ್ರುಪಟ್ಟ ಲಂಕೆಯನ್ನು ಸುಟ್ಟಾಕ್ಲಿಕ್ಕೆ ಅಂತ ಹೊರಟಿದ್ದ ರಾಮದೇವರು. ಹೇಗೆ ಹರವತ್ ರುದ್ರದೇವರು ಪ್ರಳಯ ಕಾಲದಲ್ಲಿ ಹಾಗೆ ರಾಮದೇವರು ರಾವಣನಿಗೆ ಪ್ರಳಯ ಕಾಲದ ಯಮನಂತೆ ಹೊರಟಿದ್ದಾರೆ. ರುದ್ರದೇವರು ಹೊರಟಿದ್ದಾರೆ. ಸೇತು ಹಾಕಬೇಕಾಗಿತ್ತಾ? ಎಷ್ಟೆತ್ತು ರಾಮಾಯಣ ಕೇಳು, ಎಷ್ಟೆತ್ತು ರಾಮಾಯಣ ಕೇಳಿದ್ದೀರಿ ಸುಮಾರು. ಅದು ಹೇಳ್ತಾನೆ, ದಾರಿ ಕೊಡ್ತೀರಿ ಹೋಗ್ತೀರಿ ದೊಡ್ಡದಲ್ಲ, ಅದು ರೆಕಾರ್ಡಾಗಿ ಉಡಿಬೇಕು, ದಾಖಲೆ ಆಗಬೇಕು. ಅದಕ್ಕೋಸ್ಕರ ಸೇತುವೆ ಕಟ್ಟಿ ಹೊರಟು ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಜನಕ್ಕೆಲ್ಲ ಶಾಶ್ವತ ಇದೇ ನೋಡಿ ಅಂತ ತೋರ್ಸಕ್ಕೆ ಬರುತ್ತೆ. ಇದೇ ಸೇತು. ಆಚಾರ ಒಂದೇ ಕೈಲಿ ಬಂಡೆ ಎತ್ತಿಟ್ರು, ನೋಡೋದೆಲ್ಲ ಹೋಗಿಬಿಟ್ಟು ಅಕಸ್ಮಾತ್ ಬಂಡೆ ಇಲ್ಲದೆ ಹೋಗಿದ್ರೆ ಆಗ್ತಿತ್ತು. ಈಗ ತೋರ್ಸ ಏನೋ ಇರ್ತಂತೆ, ಬಂಡೆ ಇತ್ತಂತೆ, ಎತ್ತಿತ್ತಂತೆ ಕತೆ ಹೇಳ್ಬೇಕಾಗ್ತದೆ. ಸೇತುವೆ ಕಟ್ಟಿದ್ದಂತೆ ಅಲ್ಲ, ಕೆಲವೆಲ್ಲ ರೆಕಾರ್ಡು ಸ್ವಲ್ಪ ದಿವಸದ್ದು ಹೋಗಿಬಿಡೋದು. ಕೆಲವೇನಾಗುತ್ತದ ಸಿಮೆಂಟೇನು ಮಾಡಿರ್ತಾರೆ ಕೆಲವು ಗೊಂಬೆಗಳೆಲ್ಲ. ಅವ್ರು ಆಮೇಲೆ ಅದು ತೊತ್ತೆ ಒಂದೇಟಿಗೆ ಹೋಗ್ಬಿಡುತ್ತೆ. ಆ ಕಡೆಗೆ ಸಿಲಿಂಡ್ ಮಾಡಿ ಸ್ವಲ್ಪ ಜಾಸ್ತಿ ದಿವಸ ಇರುತ್ತೆ. ಒಳಗಡೆ ಟ್ರೈನು ಜೋರಾಗಿರುತ್ತೆ. ನಿತ್ಯ ಪೂಜೆ ಮಾಡ್ತಿದ್ದರೆ ಮಹತ್ವ ಬರುತ್ತೆ. ಆ ಥರ ವ್ಯತ್ಯಾಸ ಇದೆ. ಆ ಹಿನ್ನೆಲೆಯಲ್ಲಿ ರಾಮದೇವರು ಆತ್ಮ ಕೇಳ್ತಾನೆ, ದಾರಿ ಕೊಡ್ತೇನೆ ಹೊರಟ್ಬಿಡ್ತೀವಿ. ಆದರೆ ಒಂದು ಲೋಕಕ್ಕೆ ದೊಡ್ಡ ಒಂದು ಸಂದೇಶ ಸಿಗಬೇಕು. ನಿನ್ನ ಶಕ್ತಿ ಜಗತ್ತಿಗೆ ಗೊತ್ತಾಗಬೇಕು. ನೀನು ನಾರಾಯಣ ಅಂತಲೇ ಜನ ತಿಳ್ಕೋಬೇಕು. ಎಲ್ಲ ರಾಜರ ಗರ್ವ ನೋಡಿದ ತಕ್ಷಣ ನಾವು ಭಾರಿ ದೊಡ್ಡವನು ಅಂತ ಬಂದಿರ್ತಾರೆ. ನೋಡಿದ ತಕ್ಷಣ ಇಲ್ಲಪ್ಪ ದೊಡ್ಡವನು, ಇದೆಲ್ಲ ನಮ್ಮ ಕೈಲಾಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೋಸ್ಕರನೇ ಕಟ್ಟಿಸಿ. ಅದೆಲ್ಲ ರಾವಣ ತುಂಬ ಸರ್ತಿ ಹೇಳಿಯಾಗಿದೆ. ದೂರೇ ಸುಹೃನ್ ಮಥಿತ ರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನಮಕರೋತ್ ಅಕರೋಹೋ. ಎಲ್ಲಿದೆ ಅದು? ಅಕರ ಅಲ್ಲ, ತಾತಪ್ಯಮಾನ ಮಕರೋರಗ ನಕ್ರಚಕ್ರ. ಏನಾಯಿತು ಗೊತ್ತಾ ಸಮುದ್ರಕ್ಕೆ? ತಾತಪ್ಯಮಾನ ಮಕರೋರಗ ನಕ್ರಚಕ್ರ ತಲ್ಲಣಿಸಿ ಹೋಗಿಬಿಟ್ಟ.
ಶುಕ್ಷೋಭ ವಾರಿಹಿ ಅಂತ ಬರೀತಾರೆ. ವಾರಿಹಿ ಏನಾಯ್ತದೋ ಪೂರ್ತಿ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು. ಆ ಕಡೆ ಉಲ್ಲೋಲ ಕಲ್ಲೋಲ ಅಂದರೆ ಹೈಲಿ ಟೋಟಲಿ ಡಿಸ್ಟರ್ಬ್ ಆಗೋಯ್ತು. ಯಾವ ಏನಾಯಿತು ಅಂದರೆ ತಾತಪ್ಯಮಾನ ಮಕರ ಉರಗ ನಕ್ರ ಚಕ್ರ ಮಕರ ಒಂದು ಸಮುದ್ರದ ಪ್ರಾಣಿ, ಉರಗ ಅಂದರೆ ಹಾವುಗಳು, ನಕ್ರ ಅಂದರೆ ಮೊಸಳೆ ಮೊದಲಾದವಳ ಗುಂಪೆಲ್ಲ ನಡಿಗೆ ಹೋಗಿಬಿಡ್ತಾ. ಅದರಿಂದ ಬರೀ ಸಮುದ್ರ ಇದನ್ನಲ್ಲ ಎಲ್ಲ ಬತ್ತಿ ಹೋಗಿ ಒದ್ದಾಟ ಶುರುವಾಗಿವೆ. ಆ ರೀತಿ ನೋಡಿದ. ನೀನೇನು ಮಾಡಿದ್ದಲ್ಲ, ಶುಶೋಷ ದೃಷ್ಟ್ಯ. ಈ ನೋಡಿದ ತಕ್ಷಣ ಅಂತ ಎಫೆಕ್ಟ್ ಕ್ರಿಯೇಟ್ ಆಯಿತು. ಇನ್ನೇನು ಮಾಡಿಲ್ಲ, ಬಾಣ ಬಿಟ್ಟಿಲ್ಲ, ಏನೂ ಮಾಡೇ ಇಲ್ಲ. ನೋಡಿದ ತಕ್ಷಣ ಹಾಗಾಯಿತು. ಅದು ಏನಾಯಿತು, ಸೂರೇ ಸುಹೃನ್ ಮೆಥಿತ ರೋಷ ಸುಶೋಷ ದೃಷ್ಟ್ಯ. ದೂರೇ ಸುಹೃತ್, ಯಾರು ಅದ್ರ ಜೊತೆ ಬರೋರೇ ಇಲ್ಲ, ತಿಳಿತಾ. ಮಥಿತ ರೋಷ ಸುಶೋಷ ದೃಷ್ಟ್ಯ, ತನ್ನ ರೋಷದ ಸುಶೋಷ ಅದು ಸಮುದ್ರ ಒಣಗಿಸಾಕ್ತಕ್ಕಂಥ ದೃಷ್ಟ್ಯ ನೋಟದಿಂದ ತಾತಪ್ಯಮಾನ ಚಕ್ರ ಮಕರ ಉರಗ ನಕ್ರ ಚಕ್ರ ತಪ್ಯಮಾನ ತಾತಪ್ಯಮಾನ ಅಂದರೆ ಭಾರಿ ತಾಪಕ್ಕೊಳಗಾದ, ತುಂಬ ತಾಪಕ್ಕೊಳಗಾದಂತಹ ಆ ಸಮುದ್ರ ರಾಜ ಈ ಸ್ಥಿತಿಗೆ ಅವನು ಅಲ್ಲಿರೋ ಯಾಕಂದ್ರೆ ನೀರು ಯಾವಾಗ ಹೊರಟೋಯ್ತು ಎಲ್ಲ ಒದ್ದಾಟ ಶುರುವಾಯಿತು. ಮೀನು ಮೊದಲಾದ್ರೆ ನೀರೇ ಬೇಕಾದದ್ದು. ಮನುಷ್ಯನಿಗೆ ನೀರಲ್ಲಿ ಇಲ್ಲದೆ ಹೋದು ಬಾಯಾರಿಕೆ ಆದ ಒದ್ದಾಡಿ ಹೋಗ್ತಾನೆ. ನೀರಲ್ಲೇ ಬದುಕಬೇಕಾದವುಗಳು ಅವೆಲ್ಲವಕ್ಕೂ ಒಂದು ಹನಿ ನೀರಿಲ್ಲ, ಶುಶೋಷ ಒಣಗೋಗ್ಬಿಟ್ಟಿದೆ, ಒದ್ದಾಡ್ತಾ ಇವೆ. ಅವರೆಲ್ಲರ ಒದ್ದಾಟದ ಜೊತೆಗಿಂತ ಜಾಸ್ತಿ ಒದ್ದಾಟ ಯಾರಿಗಾಗಿದೆ ಈಗ? ವರ್ಣನೆಗೆ. ಆತ ನಡಿಗೆ ಮಾರ್ಗ ಕೊಟ್ಟು ಮಹಾರಾಯ ನೀವು ಹೊರಟು ಬಿಡು ಅಂತ ಹೇಳಿದ್ದಲ್ಲ, ನಿನ್ನ ದೃಷ್ಟಿ ಎಂಥದ್ದು ಅಂತ ವರ್ಣನೆ ಮಾಡ್ತಾನೆ. ದೂರಸ್ಥ ಸುಹೃದ್ಯಸ್ಯ ಭಗವತಃ ಸಾಸು ದೂರೇ ಸುಹೃತ್ ಶುಶೋಷೋ ಅಗ್ನಿ. ಭಗವಂತನಿಂದ ದೂರ ಇರತಕ್ಕಂಥ ಬಂಧುಗಳಿದ್ದರೆ ಅವರೆಲ್ಲ ಕೂಡ ಏನಂತ ಕರೀತಾರೆ? ಅವರು ದೂರೇ ಸುಹೃತ್. ಇನ್ನೊಂದು ಅರ್ಥ ದೂರೇ ಸುಹೃತ್ ಅಂದರೆ ಪರಮಾತ್ಮ ಯಾರ ಸಹಾಯನೂ ಬೇಕಿಲ್ಲ. ಸೈನ್ಯಾಗಿನ ಏನು ನಿಂತಿದೆ ಅಷ್ಟೇ, ಎಲ್ಲ ನೋಡ್ತಾ ನಿಂತಿದ್ದಾರೆ ಹೊರತು ಪರಮಾತ್ಮ ಅವನೊಬ್ಬನೇ ಮಾಡಿದ ಕೆಲಸ ಇದು. ಅದಕ್ಕೆ ದೂರೇ ಸುಹೃತ್. ಸುಶೋಷೋ ಅಗ್ನಿ, ಅಲ್ಲೇನಿದೆ ಸುಶೋಷ ದೃಷ್ಟ್ಯ. ಸುಶೋಷ ಅಂದ್ರೇನು? ಶೋಷ ಮಾಡ್ತಕ್ಕಂಥ ಶಕ್ತಿ ಇರೋದು ಯಾವುದಕ್ಕೆ? ನೀರನ್ನು, ಅಗ್ನಿಗೆ. ಅದಕ್ಕೆ ಸುಶೋಷ ಶಬ್ದಕ್ಕೆ ಶೋಷ ಮಾಡಿದ ಅಂತ ಒಂದು ಅರ್ಥವಾದರೆ ಇನ್ನೊಂದು ಶ್ಲೇಷ, ಇನ್ನೊಂದು ಅರ್ಥ ಏನು? ಅಗ್ನಿ ಅಂತ ಅರ್ಥ. ಇನ್ನು ಕಣ್ಣೀರು ನೋಟದ ರೋಷದ ಅಗ್ನಿ ಇದೆಯಲ್ಲ, ಅದರಿಂದ ಪೂರ್ತಿ ಒಣಗಿ ಹೋಗಿಬಿಡುತ್ತೆ ಅಗ್ನಿ ಎಲ್ಲ ಕೂಡ. ಅಗ್ನಿ ಸುಶೋಷ ಕಕ್ಷಘ್ನ ತಿಮಿರಾರಿ ಹಿರಣ್ಯದಃ ಇತಿ ಹಿ ಅಭಿಧಾನೇ. ಕೋಶಗಳು ಹೇಳ್ತಾ ಇವೆ. ಅಗ್ನಿ ಹೆಸರುಗಳಿದೆ, ಸುಶೋಷ, ಕಕ್ಷಘ್ನ, ಆಮೇಲೆ ತಿಮಿರಾರಿ ಅಂದ್ರೇನು? ತಿಮಿರ ಅಂದ್ರೇನು? ಕತ್ತಲೆ. ಅಗ್ನಿ ಬಂದರೆ ಏನಾಗುತ್ತೆ? ಕತ್ತಲೆ ಹೋಗ್ಬಿಡ. ತಿಮಿರಾರಿ. ಆಮೇಲೆ ಹಿರಣ್ಯತಃ, ಹಿರಣ್ಯ ಕೊಡುವವನು. ಹೀಗೆಲ್ಲ ಅಗ್ನಿಗೆ ಹೆಸರಿದೆ. ಹಿರಣ್ಯ ಕೊಡುವವನು ಯಾತಕ್ಕೆ ಅಂದರೆ ಚಿನ್ನದರಿಂದ ಏನೂ ಮಾಡೋಕ್ಕೆ ಬರೋದಿಲ್ಲ. ಚಿನ್ನ ತೆಗೆದು ಏನು ಮಾಡಬೇಕಾದ್ರೆ ಚೆನ್ನಾಗಿ ಮೆಲ್ಟ್ ಮಾಡಬೇಕು, ಅದಕ್ಕೆ ಅಗ್ನಿ ಬೇಕೇ ಬೇಕು. ಹಿರಣ್ಯತಃ ಮೇಲ್ನೋಟಕ್ಕದು ಬಂಗಾರ ಕೊಡುತ್ತೆ, ಬಂಗಾರ ಕೊಡುತ್ತೆ, ನಿಂತ್ಕೊಂಡ್ರೆ ಬಂಗಾರ ಕೊಡುತ್ತಲ್ಲ. ಬಂಗಾರದ ಅದಿರು ಹಾಕಿದರೆ ಅದು ಎಲ್ಲ ಭಾಗ ಹೊರಟೋಗ್ಬಿಟ್ಟು ಏನು ಉಳಿಯುತ್ತೆ? ಶುದ್ಧ ಬಂಗಾರ. ಸುಡೋದಿಲ್ಲ ಅದು, ಇದೆಲ್ಲ ಮೆಲ್ಟಾಗಿ ಹೋಗಿಬಿಡುತ್ತೆ, ಬಟ್ ಶುದ್ಧ ಬಂಗಾರ ಹೊರಗೆ ಬರೋದು. ಆ ಕೊಡೋ ಶಕ್ತಿ ಇರೋದು ಯಾರಿಗೆ? ಅಗ್ನಿಗೆ. ಅದಕ್ಕೇನಂತ ಕರೀತಾರೆ ಅದನ್ನು? ಹಿರಣ್ಯದಃ. ಅಗ್ನಿ ಸುಶೋಷ ಕಕ್ಷಘ್ನ ತಿಮಿರಾರಿ ಹಿರಣ್ಯದಃ ಇತಿ ಅಭಿಧಾನೇ. ಮತ್ತು ಮುಂದೆ ಈಗ ವಕ್ಷಸ್ಥಲ. ಎಷ್ಟೇ ಪದ್ಯ ಇದು? ನಂಬರ್ ಹಾಕಿದ್ದಾರೆ, 20, 23, 24, 25ನೇದು. ವೃಕ್ಷಸ್ಥಲ ಬಂದೇನೈತದು? ಬಂದಿದೆ. ವಕ್ಷಸ್ಥಲ ಸ್ಪರ್ಶ ರುಗ್ಣಂ ಅಲ್ಲ, ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈ ವಿಲಂಬಿತ ಕಕುಪ್ ಜಯ ರೂಢಹಾಸ. ದೊಡ್ಡ ಕಾಂಪೌಂಡ್ ಇದು. ಕಾಂಪೌಂಡ್ ಅಂದ್ರೇನು? ಕಾಂಪೌಂಡ್ ದಾಟ ಪದಗಳ ಗ್ರೂಪ್ ಆಫ್ ವರ್ಡ್ಸ್. ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಏನದು? ಅದು ಸಮಾಸ. ಅಂದರೆ ಎಲ್ಲದನ್ನು ಕ್ಲಬ್ ಮಾಡಿಬಿಟ್ಟು ಹೇಳೋದು. ರಾಜನ ಪುರುಷ ಅಂತ ಹೇಳಬೇಕು. ರಾಜಪುರುಷ ಏನಾಯ್ತದೀಗ? ಎರಡು ಪದ ಇತ್ತು. ರಾಜನ ಪುರುಷ ಒಂದು ಪದ ಆಯ್ತು ಈಗ. ಏನಂತ? ರಾಜಪುರುಷ. ಆದ್ದರಿಂದ ಏನಾಯಿತು? ಒಂದು ಅಕ್ಷರ ಸೇವ್ ಆಯಿತು, ಅರ್ಥ ಸ್ಪಷ್ಟನೂ ಆಯಿತು. ಆ ರೀತಿ ಮಾಡೋದಕ್ಕೆ ಸಮಾಸ ಮಾಡೋದು ಅಂತ ಹೇಳ್ತಾರೆ. ಅದು ತುಂಬ ಅರ್ಥ ಆಗಬೇಕಂದ್ರೆ ಬಿಡಿಸ್ತಾರೆ. ಆಮೇಲೆ ಅದು ವಿಗ್ರಹ ಅಂತ ಕರೀತಾರೆ. ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರ ವಾಹ ದಂತೈ ವಿಲಂಬಿತ ಕಕುಪ್ ಜಯ ರೂಢಹಾಸ ಸದ್ಯೋ ಅಸುಭಿ ಸಹ ವಿನೇಶ್ಯತಿ ದಾರಹರ್ತು ವಿಸ್ಫೂರ್ಜಿತೈ ಧನುಷಃ ಉಚ್ಚರಿತೈ ಸಸೈನ್ಯ. ವಕ್ಷಸ್ಥಲ ರುಗ್ನಸ್ಪರ್ಶ
ಮಹೇಂದ್ರ ವಾಹದಂತೈ ವಿಲಂಬಿತ ಚಕ್ರ ಕಕುಪ್ ಜಯ ರೂಢ ಸಹ. ಎಷ್ಟು ಪರಮಾತ್ಮ ಹೇಗಿದೆ ಅಂತ ಹೇಳಿದರೆ, ಪರಮಾತ್ಮ ತನ್ನ ವಕ್ಷಸ್ಥಲದ ಸ್ಪರ್ಶದಿಂದ ರುಗ್ಣ ಮಹೇಂದ್ರವಾಹ. ಮಹೇಂದ್ರವಾಹ ಅಂದರೆ ಯಾವುದು? ಐರಾವತ, ಮಹೇಂದ್ರನ ವಾಹನ ಐರಾವತ. ವಕ್ರಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈಹಿ, ಅದರ ದಂತಗಳಿಂದ ವಿಲಂಬಿತ ಕಕುಪ್. ವಿಲಂಬಿತ ಅಂತ ಹೇಳಿದರೆ ಕಕುಪ್ ದಿಕ್ಕುಗಳು. ಕಕುಪ್ ಜಯ ರೂಢ, ಎಲ್ಲ ದಿಕ್ಕುಗಳು ಕೂಡ ಗಡಗಡ ನಡುಗೆ ಹೋಗಿಬಿಡಬೇಕು. ವಕ್ಷಸ್ಥಲ ಸ್ಪರ್ಶದಿಂದಾಗಿ ರುಗ್ಣ ದೇಹದ ಐರಾವತದ ದಂತಗಳು ಅಂದರೆ ಈ ದಂತಗಳಿಂದ ವಿಲಂಬಿತ ಅಂದರೆ ತೂಗತೊಡಗಿದಂತಹ ಕಕುಬ್ ಜಯ ರೂಢ, ಎಲ್ಲ ದಿಕ್ಕುಗಳನ್ನು ಕೂಡ ಜಯಿಸಿದ ಪರಮಾತ್ಮ ಎಂಥವನು ಅಂದರೆ ಅಂಥ ಒಂದು ವಿಶಿಷ್ಟವಾದಂಥ ಸಾಮರ್ಥ್ಯ. ಎಲ್ಲ ಏನಾಗಿದೆ, ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ರಾವಣ ಎಷ್ಟು ಅಲ್ಲಿ ಸಮುದ್ರ ಹೆದರಿತು, ಈಗ ಯಾರು ಹೆದರ್ತಾರೆ? ಈಗ ರಾವಣ ಹೆದರ್ತಾನೆ. ಅದು ಒಂದು ಇತ್ತು, ಸಮುದ್ರ ದಾಟಿ ಬರಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿದ್ದ. ಬಂದ ತಕ್ಷಣ ತ್ರಾಸಾದ್ ವಿಷಣ್ಣ ಹೃದಯ, ಭಾರಿ ಗಾಬರಿ. ಇನ್ನೇನು ತನಕತೆ ಅಲ್ಲಿಂದ ಶುರುವಾಯ್ತು. ಅವನು ಇನ್ನು ಹೋದ ಸೋಲ್ ಗ್ಯಾರಂಟಿ ಅಂತ ಶುರುವಾಯಿತು. ಹನುಮಂತ ಬಂದಾಗಲೇ ಎಚ್ಚರಿಕೆ ಕೊಟ್ಟಾಗಿತ್ತು. ಅದು ಯಾವಾಗ ವಿಭೀಷಣ ಬಿಟ್ಟು ಅವರು ಒಂದೊಂದೇ ಮೈನಸ್ ಆಗ್ತಾ ಬಂತು. ಈಗ ಸಮುದ್ರ ದಾಟಕ್ಕೆಲ್ಲ ಸಮುದ್ರ ದಾಟಿ ಆಯಿತು, ಬಂದು ಆಯಿತು. ಆಗೇನಾಯ್ತು, ಈಗ ಸ್ಥಿತಿ ನಡಿಗೆ ಹೋಗ್ತಾ ಇದ್ದಾನೆ ಅವನು. ಸದ್ಯೋ ಅಸುಭಿಸ್ಸಹ ವಿನೇಶ್ಯತಿ, ಪ್ರಾಣಗಳಿಂದನೇ ದೂರ ಹೋಗಿಬಿಡ್ತಾನೆ. ದಾರಹರ್ತು ವಿಸ್ಫೂರ್ಜಿತೈ ಧನುಷಃ ಉಚ್ಚರಿತೈ ಸಸೈನ್ಯ. ದಾರಹರ್ತು ವಿಸ್ಫೂರ್ಜಿತೈ ಧನುಷಃ, ಧನುಸ್ಸಿನ ಬಾಣ ಇಟ್ಟಿಲ್ಲ, ಹೊಡೆದಿಲ್ಲ. ಹೀಗಂತಾರಷ್ಟೇ, ಠೇಂಕಾರ ಮಾಡಿ ಹೀಗಂತ ಸಣ್ಣ ಶಬ್ದ ಬರುತ್ತೆ ಹೊಡೆದ ತಕ್ಷಣ. ಅದನ್ನು ಕೇಳಿನೇ ಏನಾಗ್ಬಿಟ್ಟು ಅವನಾಗಲೇ ಕತೆ ಮುಗಿತು ಅನ್ಕೊಂಬಿಟ್ಟ. ಅದು ಕೇಳೋದಕ್ಕೆ ಆಗ್ತಾಯಿಲ್ಲ. ಅದು ಧನುಷಃ ಉಚ್ಚರಿತೈ ಸಸೈನ್ಯ, ಅವನು ಸೈನ್ಯ ಎಲ್ಲ ಕೂಡ. ಯಾರವನು? ದಾರಹರ್ತು. ದಾರ ಅಂದರೆ ಪತ್ನಿ, ಹರ್ತು ಅಂದರೆ ಅಪಹರಣ ಮಾಡಿದವನು, ಅದು ಸೀತಾಕೃತಿ ಅಪಹರಣ ಮಾಡಿದವನು. ಇಲ್ಲಿ ದಾರ ಅಂತ ಪತ್ನಿ ಅಂತ ಕರೀಲಿಲ್ಲ, ದಾರ ಅಂತ ಕರೆದು. ಭಾಳ ಸ್ವಾರಸ್ಯ ಇದೆ. ದಾರ ಶಬ್ದ ಪುಲ್ಲಿಂಗದ ಶಬ್ದ, ಗೊತ್ತಾಯ್ತಾ? ಪುಲ್ಲಿಂಗದ ಶಬ್ದ ವಿಶೇಷ. ಅಲ್ಲಿ ಆ್ಯಕ್ಚುಲಿ ಇಂದ್ರದೇವ್ರು ಕೂತಿದ್ದಾರೆ, ಅದರಿಂದ ದಾರ ಅಂತ ಕರೆದು. ಪತ್ನಿ ಸಾಮಾನ್ಯವಾಗಿ ಹೇಳೋ ದಾರ ಅಂತ ಹೇಳಿದರೆ ದಾರನೇ. ಇಲ್ಲಿ ಸ್ಪೆಷಲ್ ಏನು ಅಂತ ಕೇಳಿದರೆ, ಆ ಪ್ರಸಂಗಕ್ಕೆ ಉಚಿತವಾದದ್ದು. ಅದು ಅಪಹರಣ ಮಾಡಿದ್ದು ಆ್ಯಕ್ಚುಲಿ ಸೀತಾಕೃತಿಯರು, ಸೀತೆಯನ್ನು ಅಲ್ಲೇ ಅಲ್ಲ. ಅಲ್ಲಿ ಕೂತಿದ್ದ್ಯಾರು ಒಳಗಡೆಗೆ? ಇಂದ್ರದೇವರು. ಇಲ್ಲಿ ಅಂಬೆ ದೇಹದಲ್ಲಿ ಕೂತಿದ್ದ್ಯಾರು? ಮುಖ್ಯವಾಗಿ ಅಂಬ ಶಿಖಂಡಿಯಾಗಿ ಬಂದಾಗ ಯಾರಿದ್ರಲ್ಲಿ? ಯಾರ ದೇಹ ಅದು? ಯಾರ್ದು? ಹಳೇ ಕತೆ ಹೇಗೆ ನೆನಪಿಲ್ಲ, 5,000 ವರ್ಷ ಆಗಿದೆ, ಅವ್ರಿಗೆ ನೆನಪಿರಲಿಕ್ಕೆಲ್ಲ ಅಂತ ಹೇಳೋದ? ಹಾಂ, ಅದೇ ಬರ್ತಿ ಜ್ಞಾಪಕತೆ ಹೇಳ್ಬಿಡ್ತಿದ್ದೆ. ಅದರಿಂದ ಆಗಲಿಲ್ಲ. ತುಂಬೂರು ಕೊಟ್ಟಿದ್ದು, ತುಂಬೂರು ದೇಹ. ಇಲ್ಲಿ ಕೂಡ ಯಾವುದೋ ಕೂತಿರೋದು ಸೀತೆಯ ಆಕೃತಿ, ಅದರಲ್ಲಿ ಕೂತಿರೋದು ಇಂದ್ರದೇವರು, ಸನ್ನಿಧಾನ ಸೀತಾದೇವಿದಷ್ಟೇ. ಅದಕ್ಕೆ ದಾರಹರ್ತು ಅನ್ನೋ ಪದದಿಂದ ಆ ಪುಲ್ಲಿಂಗದ ಉಪಯೋಗಿಸಲು ಇರೋದು ಪುರುಷರೇ ಹೊರತು ಸ್ತ್ರೀ ಅಲ್ಲ ಅನ್ನೋದನ್ನು ಸ್ಪಷ್ಟ ಮಾಡ್ತಾರೆ. ಅದಕ್ಕೆಲ್ಲ ತಿಳುವಳಿಕೆ ಬೇಕು. ಯಾರಿಗೆ? ಹೇಳೋರಿಗೆ, ಗ್ರಂಥ ಬರೆಯೋರಿಗೆ ಎಷ್ಟು ಜ್ಞಾನ ಇರಬೇಕು, ಎಷ್ಟು ಉದಾಹರಣೆ ಇರ್ತಾರೆ ಅಂತ ಹೇಳುತ್ತೆ. ಎಷ್ಟೋ ಪದ ಇರುತ್ತದೆ, ಆ ಪದನೇ ಉಪಯೋಗಿಸ್ಬೇಕಾದ್ರೆ ಏನಿರಬೇಕಲ್ಲ, ಒಂದು ಔಚಿತ್ಯ ಇರಬೇಕು, ಸ್ವಾರಸ್ಯ ಇರಬೇಕು. ಧನುಷಃ, ಅದಕ್ಕೆ ಸುಶೋಷ ಅಂತ ಉಪಯೋಗಿಸಿದ್ದಾರೆ ಆಚಾರ್ಯ. ಸುಶೋಷ ಭಾಗವತರು ಉಪಯೋಗಿಸಿದ್ದಾರೆ. ಬೇರೆ ಅಗ್ನಿ ಅಂದರೆ ಆಗ್ತಿರ್ತದೆ, 2 ಅರ್ಥ ಬರಬೇಕಾದ್ರೆ. ಈಗ ಅವನ ಹೆಸರು ಅಗ್ನಿ, ಸಮುದ್ರನ ಶೋಷಣೆ ಮಾಡಿಬಿಟ್ಟು 2 ಕೆಲಸ ಆಗಬೇಕೀಗ. ಆ ಪದ ಉಪಯೋಗ 2 ಅರ್ಥ ಬಂದುಬಿಡುತ್ತೆ. ಕೆಲವು ಪದವು 2 ಅರ್ಥ ಬರೋದಿಲ್ಲ. ಅದೆಲ್ಲ ಮಾಡೋಕ್ಕೆ ಯಾವ ಲೆವೆಲ್ ಗ್ರಂಥ ಅಂತ ಅರ್ಥ ಆಗುತ್ತೆ. ಇವರು ಉಳಿದವರಲ್ಲಿ ಏನೋ ಅಂತಾರೆ, ಇದು ಸಂಸ್ಕೃತವ್ರು ಯಾರು ಓದಲಿಲ್ಲ, ಯಾವುದಲ್ಲೂ ಟೆಕ್ಸ್ಟ್ ಬುಕ್ಕಲ್ಲ ಭಾಗವತ. ಸಂಸ್ಕೃತ MA ಮಾಡ್ತಾರಲ್ಲ, ಒಂದು ಅಕ್ಷರನೂ ಭಾಗವತ ಇರೋದಲ್ಲ ಅವ್ರಿಗೆ. ಇವೆಲ್ಲ ಏನು ಕಾಳಿದಾಸಗಳು ಭಾರಿ ಗ್ರೇಟ್ ಅಂತ ಅವ್ರ ಪ್ರಕಾರ. ಕಾಳಿದಾಸ ಇವ್ರ ಮುಂದೆ ಏನೇನೂ ಅಲ್ಲ, ಒಂದು ದೊಡ್ಡ ಸಮುದ್ರದ ಬಂದಿದ್ದಾಗ ಬಿಡ್ತಾ. ಇದನ್ನು ಓದೋ ಅಭ್ಯಾಸನೇ ಇಟ್ಟಿಲ್ಲ. ಇದರಲ್ಲಿ ಏನಿರುತ್ತೆ? ಏನೋ ಪುಣ್ಯಕಥೆ ಅಷ್ಟೇ. ಇವೆಲ್ಲ ಕೊಡಿ, ಎಲ್ಲ ಕಲ್ಪನೆ, ಅವರವ್ರದ್ದೇ ಕಲ್ಪನೆಗಳು. ಯಾವ ದೇವರಂತೆ ಇದಂತೆ ಬಿಟ್ಟುಬಿಡಿ, ಅದನ್ನು ಸುಮ್ಮನೆ ಓದಿ. ಅದು ಹೇಳಬೇಕಾದ್ರೆ ಆ ಶ್ಲೋಕದ ಗತ್ತು, ಅದರಲ್ಲಿರೋ ರೀತಿ, ಪದಗಳ ಬಳಕೆ, ಅಲ್ಲಿ ವರ್ಣಿಸ್ಬೇಕಾದ್ರೆ ಬರೋ ಭಕ್ತಿ, ಅವೆಲ್ಲ ನೋಡ್ತಾ ಹೋದರೆ ಇಷ್ಟು ಹೇಳ್ಬೇಕಾದ್ರೆ ಇಷ್ಟು ಹೇಳ್ಬೇಕು. ಒಂದು 8 ಶ್ಲೋಕ ಬೇಕು ಅವರಿಗೆ ಪದ ಹೇಳಬೇಕಾದ್ರೆ. ಮತ್ತು ಇಷ್ಟಾದ್ರೂ ಎಫೆಕ್ಟ್ ಬರೋದಿಲ್ಲ ಅಷ್ಟಂತ. ಒಂದೊಂದು ಶ್ಲೋಕದೊಳಗೆ ಪದೊಳಗೆ ಪ್ಯಾಕ್ ಮಾಡಿಬಿಡ್ತಾರೆ. ಪುರಾಣ ಸಾಹಿತ್ಯ ಓದದೆ ಹೋಗಿಬಿಟ್ರೆ, ಗೊತ್ತಾಯ್ತಾ? ನಿಜವಾದ ಸಂಸ್ಕೃತ ಓದಿಲ್ಲ ಅಂತಲೇ ಅರ್ಥ. ಸಂಸ್ಕೃತ ಎಲ್ಲ ವಿಶ್ವರೂಪ ಕಾಣಬೇಕಾದ್ರೆ ಇದರಲ್ಲಿ ನೋಡ್ಬೇಕು ನಾವು. ಆ ಕಾವ್ಯದ ಶಬ್ದ ಭಾರಿ ಕಡಿಮೆ ಅದು. ನೀವು ಗಂಗಾನ ಅಲ್ಲಿ ನೋಡೋದು ಹೇಗಿರ್ತದೆ, ಗಿಂಡಿಯಲ್ಲಿ ತಂದುಕೊಟ್ಟ ನೋಡೋದು ಹೇಗಿರ್ತದೆ. ಇದು ಇಷ್ಟೇ ಗಂಗಾ ಇರೋದಾಗಿದ್ದರೆ ಅಲ್ಲಿ ಇಲ್ಲವೇ ಗಂಗೆ ಎಲ್ಲ ತಂದುಬಿಟ್ಟಿದ್ದಾರೆ ಅಂತ ಕೇಳಿದ್ರೆ ಹಾಗೆ
ಇವೆಲ್ಲ ಎಷ್ಟೇ ಒಳ್ಳೆಯ ಕಾವ್ಯವಾದರೂ ಕೂಡ ಅದರ ಮುಂದೆ ಏನೂ ಆಗಲಿಕ್ಕೆ ಸಾಧ್ಯ. ಅದು ದೊಡ್ಡ ಹಿಂದಿನೆಲ್ಲ ಒಳ್ಳೆಯವರು ಹೋಗ್ತಾರೆ, ಇತ್ತೀಚಿನ ತಿಳುವಳಿಕೆ ಕಡಿಮೆ ಜಾಸ್ತಿ ಇದೆ. ಕೆಲವರು ಬಿಟ್ಟುಬಿಟ್ಟರೆ ತುಂಬ ಜನ ಅವರು ಒಂಥರ ಇದು ಅಡಿಕ್ಟ್ ಆಗಿಬಿಡ್ತಾರೆ ಇದಕ್ಕೆಲ್ಲ. ಹಿಂದವ್ರು ಹಾಗಲ್ಲ, ವಾರಿ 100,000 ಕವಿಗಳು ಅವರು ವೈಷ್ಣವರೆಲ್ಲ ಏನೂ ಅಲ್ಲ. ರಾಮಾಯಣ ಮಹಾಭಾರತಗೊಂಡು ಮಾತಾಡಲಿಕ್ಕೇನೋ ಬರೋದಿಲ್ಲ, ಅಷ್ಟು ದೊಡ್ಡ ಗ್ರಂಥಗಳು ಅಂತ ಹೇಳಿಬಿಡ್ತಾರೆ. ಗೊತ್ತಾಯ್ತಾ? ಅದನ್ನು ಎಕ್ಸಾಂಪಲ್ ಕೊಡೋಕ್ಕೆ ಹೋಗಲ್ಲ. ಅದರಿಂದ ನಾವು ಭಾರಿ ದೊಡ್ಡದಾದ್ದರಿಂದ ಅದನ್ನು ಕೊಡೋದಿಲ್ಲ, ಇಲ್ಲಿಂದ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ವಕ್ಷಸ್ಥಲ ಸ್ಪರ್ಶ ರುಗ್ಣ ಮಹೇಂದ್ರವಾಹ ದಂತೈರ್ವಿಲಂಬಿತ ಕಕುಬ್ಜಯ ರೂಢಹಾಸಃ ಸದ್ಯೋ ಅಶುಭಿ ಸಹ ವಿನೇಶ್ಯತಿ ದಾರಹರ್ತು ವಿಸ್ಫೂರ್ಜಿತೈ ಧನುಷಃ. ಅಷ್ಟೇ, ಬಾಣಗಿಣ ಏನೂ ಬಿಟ್ಟಿಲ್ಲ. ಸ್ಫೂರ್ಜಿತ ವಿಸ್ಫೂರ್ಜಿತೈ ಧನುಷ ಉಚ್ಚರಿತೈ ಸಮಸಸೈನ್ಯ ವಿನೇಶ್ಯತಿ ವಿನಾಶಂ ಯಶ್ಯತಿ ದಾರಹರ್ತು ಭಗವತಃ. ಭಗವಂತನ ಪತ್ನಿ ಹರಣ ಮಾಡಿದಂಥವನು ವಿನೇಶ್ಯತಿ ವಿನಾಶಕ್ಕೆ ಒಳಗಾಗ್ತಾನೆ. ವಿಸ್ಫೂರ್ಜಿತೈರ್ನಷ್ಟೋ ರಾವಣ ಪೂರ್ವಮೇವತು ಪುನಶ್ಚರೈ ರಾಮಮುಕ್ತೈ ಸಾನುಬಂಧೋ ವಿನಶ್ಯತಿ ಇತಿ ಸ್ಕಾಂದೆ. ಈ ಮಾತಿಗೆ ವಿಶೇಷ ಅರ್ಥವನ್ನು ಹೇಳೋ ಮಾತು ವೇದವ್ಯಾಸರ ಮಾತಿಗೆ ಅವರೇ ಬರೆದ ಅರ್ಥಗಳು ಬೇರೆ ಕಡೆಗೆ. ಇಲ್ಲಿ ಪದ ಏನಿದೆ, ಇಲ್ಲಿ ಧನುಸ್ಸುಗಳ ವಿಸ್ಫೂರ್ಜಿತ ಅಂತ ಹೇಳಿದರು. ಅದಕ್ಕೆ ಅರ್ಥ ಏನು ಅಂದರೆ ರಾವಣ ಆಗಲೇ ಪ್ರಾಣ ಕಳ್ಕೊಂಡಷ್ಟು ಆಯಿತು ಅಂತ ಕೇಳಿದರೆ ಅದರ ಅರ್ಥ ಹೀಗೆ, ಯಾವಾಗ ರಾಮದೇವರು ಧನುಸ್ಸನ್ನು ಹೇಂಕಾರ ಮಾಡಿದ್ರು ಅಲ್ಲಿಗೆ ಏನಾಯ್ತು ಅವನ ಜೀವ, ಪೊಲೀಸರು ನೋಡ್ತಿರ್ಲಿಕ್ಕೆ ಅರ್ಧ ಜೀವ ನಿಂತು ಕೈ ಎತ್ತಿ ಬಿಡ್ತಾನಲ್ಲ ಆತ, ಏನೂ ಮಾಡಿಲ್ಲ ಅವನೀಗ, ಅಷ್ಟೊತ್ತೇ ಸರೆಂಡರ್ ಆಗಿಬಿಡ್ತಾನೆ. ಆ ಸ್ಥಿತಿ ಹಾಗೆ ಬಂತು ಅವನಿಗೆ. ರಾವಣ ಆಗಲೇ ಸತ್ತಾಗ ಲೆಕ್ಕ, ಮುಂದೆ ಫಾರ್ಮ್ಯಾಲಿಟಿ. ಅಲ್ಲಿ ಕೃಷ್ಣ ಹೇಳ್ತಾನೆ ಆಗಲೇ ಕೊಂದಿದ್ದೇನೆ, ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡೋಂತೆ. ಮಯಾ ಹತಾಂಜಹಿತಂ ಮಾ ವ್ಯಥಿಷ್ಠಾ, ಆಗಲೇ ಕೊಂದಾಕಿದ್ದೇನೆ. ಇದು ಹಾಗೇನೆ, ಆಗಲೇ ಕೊಂದಾಕಿದ್ದು. ಇದರಿಂದ ಸ್ವಾರಸ್ಯ ಏನು ಗೊತ್ತಾಯಿತು, ಹೆಸರಿಗೆ ಪಾಂಡವರು ಯುದ್ಧ ಮಾಡಿ ಗೆದ್ದಾಗಾಯಿತು. ಕೃಷ್ಣ ಏನು ಮಾಡಿದ್ದಾರೆ, ಈಗಾಗಲೇ ಅವ್ರ ಕತೆ ಮುಗಿಸ್ಬಿಟ್ಟಿದ್ದಾರೆ ಅಂತ, ಕತೆ ಮುಗಿಸ್ಬಿಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಕೃಷ್ಣನ ರೋಲಲ್ಲಿ. ಅದಕ್ಕೆ ಕೌರವಾಣ ವಿನಾಶಾಯ ಕೃಷ್ಣಾರ್ಘ್ಯದಲ್ಲಿ ಹೇಳಬೇಕಾದ್ರೆ ಕೌರವ ನಾಶ ಕೃಷ್ಣ ಮಾಡಿಲ್ಲ, ಮಾಡಿದ್ದಾರೋ ಅಂದಮೇಲೆ ಕೃಷ್ಣನ ಬಗ್ಗೆ ಹೇಳ್ತಾರಲ್ಲ, ತಪ್ಪಿರಬೇಕದು. ಆ ಕೌರವ ತಿದ್ಕೋಬೇಕು. ನಮ್ಮ ಜನರಪ್ಪ ಅಂತ ಏನೋ ತಿದ್ಲಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ, ಕೌರವ ನಾಶ ಇವನು ಮಾಡಿದ್ರು ಕೂಡ ಮಾಡಿಸಿದ್ದ್ಯಾರು ಕೃಷ್ಣನೇ. ಆದ್ದರಿಂದ ಇದೆಲ್ಲ ಭಾರಿ ಇಂಪಾರ್ಟೆಂಟ್. ಅದನ್ನೆಲ್ಲ ಆಚಾರ್ಯ ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ವಿನೇಶ್ಯತಿ ವಿನಾಶಂ ಯಶ್ಯತಿ ನಹ ಪುನಃ ಶರೈಹಿ ರಾಮಮುಕ್ತೈ. ಮುಂದೆ ರಾಮ ಬಿಟ್ಟ ಬಾಣ, ಇಲ್ಲಿ ಧನುಸ್ಸಷ್ಟೇ, ಅಲ್ಲಿ ರಾಮ ಬಾಣ ಬಿಡ್ತಾರೆ. ಸಾನುಬಂಧೋ ವಿನಶ್ಯತಿ. ಸಾನುಬಂಧ ಅಂದರೆ ಸಪುತ್ರ ಮಿತ್ರ ಬಾಂಧವ, ಅವನು ಸತ್ತು ಹೋಗ್ತಾನೆ. ಇತಿ ಸ್ಕಾಂದೆ, ಸ್ಕಂದ ಪುರಾಣದ ಮಾತು. ಭೂಮೇ ಸುರೇತರ ವರೂಥ ವಿಮರ್ದಿತಾಯಾಃ ಕೇಶವ್ಯಯ ಕ್ಲೇಶವ್ಯಯಾಯ ಕಲಯಾಸಿತ ಕೃಷ್ಣ ಕೇಶಃ ಜಾತಃ ಕರಿಷ್ಯತಿ ಜನಾನುಪಲಕ್ಷ್ಯ ಮಾರ್ಗಃ ಕರ್ಮಾಣಿ ಚಾತ್ಮಮಹಿಮೋಪ ನಿಬಂಧನಾನಿ. ಈ ಕೃಷ್ಣಾವತಾರ ಶುರು ಮಾಡ್ತಾರೆ. ಅದೆಷ್ಟು ನಾಳೆ, ಅದು ಆ ಭಾಗ ನಾಳೆ. ರಾಜರ ಸ್ವರೂಪನ ಏನು ಕೇಳಿಸ್ಲಿಲ್ಲ, ಏನ ಕೇಳಿಸ್ತಾ ಇದು ಯಾಕೋ ಬರ್ತದೆ. ಅದು ಪೃಥ್ವ ಅವತಾರ ಅಲ್ಲ, ಪೃಥ್ವನೊಳಗೆ ಇಟ್ಟ ರೂಪ ಅಷ್ಟೇ. ಇದು ಇಟ್ಟಿರೋ ರೂಪ ಹೊರಗೆ ಬರೋದಿಲ್ಲ, ಹೊರಗೆ ಬರೋದು. ಅಲ್ಲಿ ಸನ್ನಿಧಾನಕ್ಕೆ ಹೆಸರು, ಸನ್ನಿಧಾನಕ್ಕೆ ರಾಜರ ಸ್ವರೂಪ ಅಂತ ಹೆಸರು. ಆ ರೂಪ ಹೊರಗೆ ತೋರಿಸೋದಿಲ್ಲ, ಒಳಗಿಟ್ಟೆ ತೋರಿಸ್ತಾರೆ. ವಿಭೂತಿ ರೂಪಗಳೆಲ್ಲ ಹಾಗೇನೆ, ಹೊರಗೆ ತೋರಿಸ್ತಾರೆ. ಒಳ ಮಾತ್ರ ಇಟ್ಟ ರೂಪಗಳು ಇದು ಹಾಗೆ. ಇಲ್ಲ ರಾಜರಾಜೇಶ್ವರಿ ಜಯಂತಿ ಅಂತ ಮಾಡೋಕ್ಕೆ ಕಾರಣ ಇಲ್ಲ. ಯಾಕೆ ಆ ರೀತಿ ಮಾಡಿಲ್ಲ. ಆ ರೀತಿ ಎಲ್ಲ ಕಾಲಕ್ಕೆ ಇಟ್ಟಿರ್ತಾನೆ. ಅದು ಪೂರ್ತಿ ಎಲ್ಲ ಬರಗಳಲ್ಲೂ ಎಲ್ಲ ಕಾಲಕ್ಕೆ ಇಟ್ಟಿರ್ತಾನೆ, ಎಲ್ಲ ಚಕ್ರವರ್ತಿ ಇಟ್ಟಿರ್ತಾನೆ. ಆದ್ದರಿಂದ ಒಂದು ಕಡೆ ಹುಡುಕೋ ರೂಪ ಅಲ್ಲ ಅದು. ಎಂಥ ರೂಪ ಅದು, ಎಲ್ಲರೊಳಗೆ ಇರತಕ್ಕಂಥ ರಾಜರಾಜನೇ ಅವರಲ್ಲಿರ್ತಕ್ಕಂಥ ರೂಪ. ಭೂಮಿ, ಅದಕ್ಕೆ ರೂಪದ ವೆರೈಟಿಗಳು. ಪರಮಾತ್ಮ ಅನೇಕ ರೂಪ, ಒಂದೊಂದು ರೂಪದ ಒಂದು ಕೆಲಸ ಮಾಡ್ತಾರೆ. ವರಾಹಾದಿ ರೂಪಗಳೆಲ್ಲ ಪ್ರಾಣಿ ಮುಖ ಇರತಕ್ಕಂಥದ್ದು. ಕೆಲವು ರೂಪಗಳು ಹಾಗಿಲ್ಲ, ಮನುಷ್ಯ ರೂಪ. ಕೆಲವಕ್ಕೆ 19 ರೂಪ ಮುಖಗಳು. ಅದೆಲ್ಲ ವಿಶ್ವರೂಪ, ವಿಶ್ವ ತೈಜಸ್ಸಕ್ಕೆಲ್ಲ ಎಲ್ಲ ಮಾಡಿ ಆಯ್ತು ಅಂದರೆ ಅದು ವಿಶ್ವರೂಪ. ಇಲ್ಲದ್ದೇ ಇಲ್ಲ. ದೇವ್ರು ಯಾವ ರೂಪ ತೊಗೊಂಡ್ರು ದೇವರಿಗಿದೆ ಅದು. ಇಲ್ಲವ್ರು ಅದು ನಮ್ಮ ರೂಪ ಅದೇ ದೇವರಿಗೆ ಅದಿಲ್ಲ ಅಂತ ಹೇಳೋಂಗಿಲ್ಲ ಯಾರೋ ಕೂಡ. ಪರಮಾತ್ಮನೇ ಸತ ಏಕರೂಪಣೆ. ಹೌದು, ಅನಂತ ರೂಪಿಣಿ. ಇಷ್ಟಾದರೂ ಭೇದ ಇಲ್ಲ, ಸಾಮರ್ಥ್ಯ ವ್ಯತ್ಯಾಸ ಇಲ್ಲ.